ದಾವಣಗೆರೆ ದಕ್ಷಿಣ ಉಪಚುನಾವಣೆ ಕರ್ನಾಟಕ ಟಿವಿ ಕಳೆದ 15 ದಿನದಿಂದ ನನ್ನ ಸಹೋದ್ಯೋಗಿ ಸಂಗಮೇಶ್ ಮತ್ತು ಹೇಮಂತ್ ಅವರು ಇಲ್ಲೇ ಬಿಟ್ಬಿಟ್ಟಿದ್ದಾರೆ. ನಾವು ಬೆಳಗ್ಗೆ ನಾನು ರಂಜಿತಾ ಬೆಂಗಳೂರಿಂದ ಟೀಮ್ ಇಲ್ಲಿಗೆ ಬಂದಿದ್ದೀವಿ. ನಮ್ಮ ಸ್ಟ್ರಾಟಜಿ ಯಶವಂತ್ ಎಲ್ಲರೂ. ಸೊ ವಿಷಯ ಇಷ್ಟೇ, ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆ 2 ಬೈ ಎಲೆಕ್ಷನ್ ಆಗ್ತಾ ಇದೆ. ದೇಶದಲ್ಲಿ ಕೇರಳ, ತಮಿಳುನಾಡು, ಪಶ್ಚಿಮ ಬಂಗಾಳ, ಅಸ್ಸಾಂ, ಪುದುಚೇರಿ ಎಲೆಕ್ಷನ್ ಆಗ್ತಾ ಇದೆ. ಬಟ್ ಕರ್ನಾಟಕ ಜನ ನೋಡ್ತಾ ಇರೋದು ದಾವಣಗೆರೆಯಲ್ಲಿ ಏನಾಗುತ್ತೆ ಅಂತ. ದಾವಣಗೆರೆ ದಕ್ಷಿಣದಲ್ಲಿ 4 ಚುನಾವಣೆ ಆಯಿತು. ದಕ್ಷಿಣ ಆದಮೇಲೆ ಶಾಮನೂರು ಶಿವಶಂಕರಪ್ಪ 4 ಬಾರಿ ಗೆದ್ರು ಚುನಾವಣೆನ. ಲೋಕಸಭೆ ಚುನಾವಣೆ ಬಂದಾಗ ಮೊನ್ನೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಗೆದ್ರು ಬಿಕಾಸ್ ಆಫ್ ಇದೇ ಕಾನ್ಸ್ಟಿಟ್ಯೂನ್ಸಿ. ಈ ಜನ 25,000 ಲೀಡ್ ಕೊಟ್ಟರು, ಅವ್ರು MP ಆದರು. ಬಟ್ ಶಾಮನೂರವರ ನಿಧನದಿಂದ ತೆರವಾದಂಥ ಕ್ಷೇತ್ರ ನಮಗೆ ಬೇಕು. 85,000 ಮುಸ್ಲಿಮ್ಸ್ ಇದ್ದೀವಿ, ಟಿಕೆಟ್ ಕೊಡಿ ಅಂತಂದರು. ಬಟ್ ಟಿಕೆಟ್ ಆಗಲಿಲ್ಲ. ಆ ಕೋಪ ಸಿಟ್ಟು ಕೆಲವ್ರಲ್ಲಿದೆ, ಕೆಲವರು ಪರವಾಗಿಲ್ಲ ನಮ್ಮ ಕಾಂಗ್ರೆಸ್ ಪಾರ್ಟಿ ಅಂತ ಕೆಲವ್ರು ಹೇಳ್ತಾವ್ರೆ. ಸೊ ಹಾಗಾಗಿ ಜನನ್ ಮಾತಾಡ್ಸ್ತೀವಿ, ಮತ್ತು ರಂಜಿತಾ ಆ್ಯಂಡ್ ಸಂಗಮೇಶ್ ಇಂಟ್ರ್ಯಾಕ್ಟ್ ಮಾಡ್ತೀನಿ. ಇಲ್ಲಿ ಭಾಳಷ್ಟು ಜನ ಎಲ್ಲ ಕಾಂಗ್ರೆಸ್ ಮುಖಂಡರುಗಳು, ಯೂತ್ಸು, STPI, ಸೊ ಹೀಗೆ ಎಲ್ಲ ಸೇರಿದಂಥ ಜನ ಇದ್ದಾರೆ. ಇಂಡಿಪೆಂಡೆಂಟ್ ಆದಿಲ್ ಎಲ್ಲರೂ ಎಲ್ಲ ಕಡೆಯವರು ಇದ್ದಾರೆ. ಬಟ್ ಯಾಕೆ ಇದು ಇಂಪಾರ್ಟೆಂಟ್, ಈ ಸರ್ಕಲ್ಗೆ ಯಾಕೆ ಬಂದ್ವಿ ಅಂದರೆ, ದೇಶದಲ್ಲಿ ಮುಸಲ್ಮಾನರು ಏಕೈಕ ಆಯ್ಕೆ ಕಾಂಗ್ರೆಸ್ ಬಿಟ್ಟರೆ ನೋ ಆಪ್ಷನ್ ಅನ್ನೋ ಥರ ವೋಟ್ ಹಾಕ್ತಾ ಇದ್ರು. ಫಾರ್ ದ ಫಸ್ಟ್ ಟೈಮ್ 100 ಜನ ಕಾಂಗ್ರೆಸ್ ಕೋಟ್ ಹಾಕೋರು, 100ರಲ್ಲಿ 20-30 ಜನ ಕಾಂಗ್ರೆಸ್ ನಮ್ಗೆ ಅನ್ಯಾಯ ಆಗಿದೆ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಬೇಸರದ ಕೆಲವರು ಮಾತಾಡ್ತಾರೆ. ಕೆಲವರು ಪರವಾಗಿಲ್ಲಪ್ಪ BJP ಗೆದ್ಬಿಟ್ರೆ ನಾವೇನು ಮಾಡೋದು, ಕಾಂಗ್ರೆಸ್ಗೆ ಮಾಡ್ತೀವಿ ಅಂತ ಕೆಲವರು ಹೇಳ್ತಾರೆ. ಕೆಲವರು ಕಾಂಗ್ರೆಸ್ ಪರವಾಗಿ, ಕೆಲವರು ಕಾಂಗ್ರೆಸ್ ಮೇಲೆ ಸೆಟ್ಗೆ, ಇಂಡಿಪೆಂಡೆಂಟು, STPI ಹಿಂಗೆಲ್ಲ ಮಾತಾಡ್ತಾರೆ. ಇದುವರೆಗೂ ನೋಡಿದಾಗ ನಾನು ರಂಜಿತಾ ಏನು ಹೇಳ್ತೀರಿ ಇದೀಗ? ಈಗ ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ಆಲ್ರೆಡಿ ಎಲ್ಲಾ ಪಾರ್ಟಿಯವರು ಇಲ್ಲೇ ಬಂದ್ಬಿಟ್ಟಿದ್ದಾರೆ. ಸೊ ಅವ್ರನ್ನೇ ಮಾತಾಡ್ಸ್ಬಿಡೋಣ, ಅವ್ರ ಒಪಿನಿಯನ್ ಇದೆ ಅನ್ನೋದನ್ನ ಕೇಳ್ಬಿಡೋಣ. ಎಸ್, ಯಾವ್ರಿಗೆ ನಾವಿಲ್ಲೀಗ ಶಾಲಾ ಹಾಕೋಣ. ಬ್ರದರ್, ತಮ್ಮ ಹೆಸರು? ಸರ್, ಮೊಹಮ್ಮದ್ ಕಲೀಮ್ ಅಂತ. ಮೊಹಮ್ಮದ್, ಏನು ಹೇಳ್ತೀರಿ ಈ ಚುನಾವಣೆ? ಜನರೇ ಒಂದೇ ಇಂಪಾರ್ಟೆಂಟ್ ಮೆಸೇಜ್ ನಿಮಗೆ. ನನ್ನ ಹೆಸರು ಮೊಹಮ್ಮದ್ ಕಲೀಮ್ ಅಂತ, ಬಹುಜನ ಸಮಾಜ ಪಾರ್ಟಿಯ ತಾಲೂಕು ಅಧ್ಯಕ್ಷ. ನಿಮಗೆ ಅಭಿವೃದ್ಧಿ, ಉದ್ಯೋಗ, ಹಾಸ್ಪಿಟಲ್ ಎಲ್ಲ ಬೇಕಿದ್ರೆ ಖಾದರ್ ಆದಿಲ್ ಬಾಷಾ, ಚಿನ್ನೆ ಡೈಮಂಡ್ ಇವರಿಗೆ ಮತ ನೀಡಿ. ಗೆಲ್ಲಕ್ಕೆ ಸಾಧ್ಯ ಇದೆಯಾ ಸರ್? ಜನರು ಅಷ್ಟು ಸಪೋರ್ಟ್ ಕೊಟ್ಟಿದ್ರೆ ಗೆಲ್ಲಕ್ಕೆ ಸಾಧ್ಯ ಇದೆ ಸರ್. ಸಪೋರ್ಟ್ ಮಾಡಿದ್ರೆ ಮಾಡ್ತಿದ್ದಾರೆ. ಏನಾಗುತ್ತೆ, ಇದುವರೆಗೂ ಏನಾಗುತ್ತೆ, ಶಾಮನೂರು ಶಿವಶಂಕರಪ್ಪ ಮನೇಲಿ ಮಲಗಿರೋ ಚುನಾವಣೆ ಗೆಲ್ಲರು. ಯಾಕೆ ಅಂದರೆ ಮುಸಲ್ಮಾನ ಸಮುದಾಯ ಕಣ್ಣು ಮುಚ್ಕೊಂಡು ಕಾಂಗ್ರೆಸ್ ಕೋಟ್ ಹಾಕ್ತಿದ್ರಿ ಹಿಂಗೆ. ಬಟ್ ನೀವು ಹಿಂಗೆ ಮಾಡೋದ್ರಿಂದ ಕಾಂಗ್ರೆಸ್ ಡ್ಯಾಮೇಜ್ ಆಗಿ BJP ಗೆದ್ರೆ ಏನು ಅಂತ ಚರ್ಚೆ ಮಾಡ್ತಾರೆ ಕೆಲವರು. ಸರ್, ನಮಗೆ ಕಾಂಗ್ರೆಸ್, BJP ಮತ್ತು ಬೇರೆದು ಯಾವುದು ನಮಗೆ ಪಾರ್ಟಿ ಬೇಡ. ನಮಗೆ ಈ ಸತಿ ಇಂಡಿಪೆಂಡೆಂಟಾಗಿ ಕೆಲಸ ಮಾಡ್ತಿದ್ದೀವಿ ನಾವು. ನೀವು ರೋಡು, ಆಸ್ಪತ್ರೆ, ಸ್ಕೂಲು ಇವ್ಯಾವು ಇಲ್ಲ ಅಂತನಾ? ಹೌದು ಸರ್. ಅಭಿವೃದ್ಧಿ ಇಲ್ಲ, ಉದ್ಯೋಗ ಇಲ್ಲ, ಹಾಸ್ಪಿಟಲ್ ಇಲ್ಲ. ಅದಕ್ಕೋಸ್ಕರ ನಾವು ಅಭಿವೃದ್ಧಿಗಾಗಿ, ಉದ್ಯೋಗಕ್ಕಾಗಿ ನಾವು ಇಂಡಿಪೆಂಡೆಂಟಿಗೆ ಸಪೋರ್ಟ್ ಮಾಡ್ತಿದ್ದೀವಿ. ಎಸ್, ನಾನು ಮತ್ತೆ ಈ ಭಾಗಕ್ಕೆ ಬರ್ತೀನಿ. ಸರ್, ತಮ್ಮ ಹೆಸರು? ಸೈಯದ್ ಹನೀಫ್ ಖಾಜಿ ಅಂತ ಸರ್. ಸೈಯದ್, ಏನು ಮಾಡ್ತಿದ್ರಿ ಸರ್? ನಮ್ಮ ಉದ್ಯೋಗ ಬಿಸ್ನೆಸ್ ಮ್ಯಾನ್. ದಾವಣಗೆರೆ ಬೈ ಎಲೆಕ್ಷನ್ ಇದು. ಇವತ್ತಿನವರೆಗೂ ಸೌತಲ್ಲಿ ಸುಮ್ಮನೆ ಕಣ್ಣು ಮುಚ್ಕೊಂಡು ಕಾಂಗ್ರೆಸ್ ಅಂತ ಬರ್ಕೊಂಡು ಹೋಗೋದಿತ್ತು. ಸೋನಿಯಾ ಗಾಂಧಿ ಬಂದರು ಕಾಂಗ್ರೆಸ್ ಬರ್ಕೊಳ್ಳೋರು, ರಾಹುಲ್ ಗಾಂಧಿ ಬಂದರು ಕಾಂಗ್ರೆಸ್ ಅಂತ ಹೋಗೋರು. ಟೆನ್ಷನ್ನೇ ಇರಲಿಲ್ಲ. ಯಾಕೆಂದರೆ ಮುಸ್ಲಿಮ್ಸ್ 70-80 ಸಾವಿರ ಒಂದು ಸೈಡ್ ಓಟ್ ಹಾಕ್ತಿದ್ರಿ. ಒಂದು ಸೈಡ್. ಫಾರ್ ದ ಫಸ್ಟ್ ಟೈಮ್ ಶಾಮನೂರು ಫ್ಯಾಮಿಲಿಯವರು ಕೆಲವರು ನಿದ್ದೆ ಗೆಟ್ಟವ್ರು ಬಿಕಾಸ್ ಆಫ್ ಹಿಂಗೆ ಯಾರು ನಾನು ಬೇರೆ ಆಗ್ತೀನಿ ಅಂದಾಗ. ನಿಮ್ಮ ಆಯ್ಕೆ ಏನು ಅಂತ? ಸರ್, ಈ ಬಾರಿ ಧ್ವನಿ ಎತ್ತಿರೋದು ಯೂತ್ ಸರ್. ನಾವು ಯಾವುದೇ ಇವರು ಬಂದು BJP ವರ್ಸಸ್ ಮುಸ್ಲಿಂ ಮಾಡಿ ಮೊನ್ನೆ ಇವರು ಚಿಕ್ಕಬಳ್ಳಾಪುರ MLA ಪ್ರದೀಪ್ ಈಶ್ವರ್ ಅವರು ಬಂದು ನಮ್ಮ ಸಮುದಾಯಕ್ಕೆ ಮತ್ತು BJP ಅವ್ರು ಹಾಕೋಗಿದ್ದಾರೆ. ಬಂದು BJP ನಿಮ್ಮ ಮೇಲೆ ಕೈ ಹಿಂಗೆ ಮಾಡುತ್ತೆ, ನಿಮ್ಮ ಹೆಣ್ಮಕ್ಳ ಮೇಲೆ ಹಿಂಗೆ ಮಾಡುತ್ತೆ ಮಾಡ್ತಿದ್ದು. ಸರಿ, ನೀವು ಏನು ಮಾಡ್ತಿದ್ದೀರಾ? ಅದಕ್ಕೆ ನೀವೇನಾದರೂ ಮಾಡ್ತಿದ್ದೀರಾ? ಕಾಂಗ್ರೆಸ್ ಅವರು ಒಂದ್ಸಲ ಏನಾದರೂ ಮಾತಾಡಿದಾರ? ನಮ್ಮದೇ ದಾವಣಗೆರೆ ಜಿಲ್ಲೆಯ ನಮ್ಮ ಸಚಿವರು ಆದಂಥ SS ಮಲ್ಲಿಕಾರ್ಜುನ್ ಆಗಿರ್ಬೋದು, MP ಮೇಡಮ್ ಆಗಿರ್ಬೋದು, ಒಂದ್ಸಲಿನೂ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನಾವು ಅದೀವಿ ನಿಮ್ಮ ಹಿಂದ್ಗಡೆ, ಇದು ತಪ್ಪು ಮಾಡ್ತಿರೋದು BJP ಅಂತ ಒಂದ್ಸಲಿನೂ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಇನ್ನೂ ಮಠ. ಮೊನ್ನೆ ಇದೇ ಮೊನ್ನೆ ಆಗಿರೋಂಥ SIR ಬಗ್ಗೆ ಕೂಡ MP ಮೇಡಮ್ ಅವರು ಮುಂದೆ ಬಂದು ನೀವೇನೋ ಚಿಂತೆ ಮಾಡಬೇಡಿ, SIR ಬಗ್ಗೆ ಇದು SIR ಅಂದರೆ ಇದು ಅಂತ ಏನು ಅವರು ಮಾಹಿತಿನೂ ಕೊಟ್ಟಿಲ್ಲ ನಮಗೆ. ನಾವು ಪರದಾಡಿದ್ವಿ ಇಲ್ಲಿ, ಯಾರು ಬಂದು ಏನೂ ಹೇಳಿಲ್ಲ ಸರ್. ಮೊನ್ನೆ ನಿಮ್ಮ ಸಿಟ್ಟೇನು ಅಂದರೆ ಬರೀ ಓಟ್ ತಗೊಂಡು ಅವ್ರವ್ರ ಅಧಿಕಾರ ಅನುಭವಿಸ್ತವ್ರೆ. ನಮಗೆ ಬೇಕಾಗಿರೋ ಮಾಹಿತಿಗಳಾಗಲಿ ಕೆಲಸ ಆಗಲಿ ಇಲ್ಲ. ಅಲ್ಲಿಂದ ಚಿಕ್ಕಬಳ್ಳಾಪುರದಿಂದ ಬಂದು ಭಾಷಣ ಮಾಡ್ತೀರಿ, ನೀವೇನು ಮಾಡಿದ್ದೀರಿ ಅಂತ ಪ್ರದೀಪ್ ಈಶ್ವರ್ ಕೇಳ್ತಿದ್ದೀರಿ. ಪ್ರದೀಪ್ ಈಶ್ವರ್ ಅವರು ಒಂದು ಮಾತು ಇಷ್ಟಪಡ್ತೀನಿ. ಅವರು ಕಾರ್ ನಮ್ಮದು ನಾವು ಕೂರ್ಸ್ಕೊಂಡು ಹೋಗ್ತೀವಿ, ಬೇಕಾದ್ರೆ ತೋರಿಸ್ತೀವಿ.
ಸೌತು ಮತ್ತು ನಾರ್ತು ಏನು ಡಿಫ್ರೆನ್ಸ್ ಇದೆ ಅಂತ ನಾವು ಯುವಕರು ನಮ್ಮ ಹತ್ರ ಬರಲಿ, ಅವರು ಕೇಳಿ ನಮಗೆ ಏನೇನು ಬೇಕಂತ ನಾವು ತೋರಿಸ್ತೀವಿ. ಡೆವಲಪ್ಮೆಂಟ್ ಆಗಿಲ್ಲ, ಏನೂ ಆಗಿಲ್ಲ ಸರ್ ಡೆವಲಪ್ಮೆಂಟ್. ಇದು ಬೇಸಿಕ್ ಡೆವಲಪ್ಮೆಂಟ್ಸಿಗೆ ಬೇರೆ ರೋಡು ಮಾಡೀವಿ, ಲೈಟ್ ಹಾಕ್ಸಿವಿ ಅಂತ, ಇದು ಬೇಸಿಕ್ ಡೆವಲಪ್ಮೆಂಟ್. ಇದು ನಮಗೆ ಬೇಕಾಗಿರೋದು ಹಾಸ್ಪಿಟ್ಲು, ಶಾಲೆ, ಗೌರ್ಮೆಂಟ್ ಕಾಲೇಜು, ಇವೆಲ್ಲ ಬೇಕಾಗಿರೋದು ನಮಗೆ. ಎಸ್, ಈಗ ತಾನೇ MP ಅವ್ರನ್ನ ಇಂಟರ್ವ್ಯೂ ಮಾಡಿದ್ರು ಆಂಕರ್ ರಂಜಿತಾ. ಎಸ್ ಕಮಾನ್. ಎಸ್, ಈಗ ಅಂದ್ರೆ ಈ ಬಾರಿ ಯಾರಿಗೆ ಸಪೋರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಯಾರಿಗೆ ನಿಮ್ಮ ಮತ? ಈ ಬಾರಿ ನಾವು ಇಂಡಿಪೆಂಡೆಂಟ್ಗಳು ಎಷ್ಟು ಜನ ಇದ್ಕೊಂಡ್ರೆ ಅದಕ್ಕೆ ಸಪೋರ್ಟ್ ಮಾಡ್ತೀವಿ. ಯಾರು ಗೆಲ್ತಾರೆ ಅದು ದೇವರದ ಮೇಲೆ ಬಿಟ್ಟಿದ್ದು. ಆದರೆ ಕಾಂಗ್ರೆಸ್ ಸೋಲು ಮಾತ್ರ ಖಂಡಿತ. ಅಂದ್ರೆ ಯಾರಿಗೆ ಬೇಕಾದ್ರೂ ವೋಟ್ ಹಾಕ್ತೀನಿ, ಕಾಂಗ್ರೆಸ್ ವೋಟ್ ಹಾಕಲ್ಲ ಅಂತ ನಿಮ್ಮ ಅಭಿಪ್ರಾಯ? ಸಾ ಮೇಡಮ್, ಅಷ್ಟೇ ಬಟ್ ಒಂದೇನು ಗೊತ್ತಾ, BJP ಮುಸಲ್ಮಾನರು ವಿರೋಧಿ, ಕಾಂಗ್ರೆಸ್ ಮುಸಲ್ಮಾನರು ಪರ. ನೀವ್ ಹಿಂಗ್ ಮಾಡ್ಕೊಬಿಟ್ರೆ BJP ಗೆದ್ಬಿಡುತ್ತೆ ಅಂತ ಕಾಂಗ್ರೆಸ್ ಅವ್ರು ಹೇಳ್ತಾರೆ. ಅಲ್ಲ, ಅವ್ರು ಮಾಡ್ತಿದಾರೆ. ಇವರು ಯಾವಾಗ ಬಂದಾರೆ ಸರ್ ಇವರು ಕಾಂಗ್ರೆಸ್ ಅವರು ಲೀಡರ್ಸ್ ಯಾವಾಗ ಬಂದಾರೆ? ಈಗ ಬೇರೆ ಬಂದು ನಮ್ಮ ಡಿಸ್ಟಿಕ್ಕಿಗೆ ಯಾವಾಗ ಇವರು ಎಂಟ್ರಿ ಮಾಡಿ ಎಲೆಕ್ಷನ್ ಇರಬೇಕಾದ್ರೆ ಅಷ್ಟೇ ಬಂದಿರೋದವರು. ಇದಕ್ಕಿಂತ ಹಿಂದ್ಗಡೆ ನಮ್ಮ ಮೇಲೆ ಏನಾದರೂ ಆಗ್ತಿರೋದು ಯಾರೋ ಒಬ್ಬನೇ ಎದ್ದು ಮಾತಾಡಿಲ್ಲ ಅವ್ರಿ. ಇವಾಗ ಎಲೆಕ್ಷನ್ನಿಗೆ ಕೇವಲ ಮತಗೋಸ್ಕರ, ಕೇವಲ ವೋಟ್ ಬ್ಯಾಂಕಿಗೆ ನಮ್ಮ ಸಮುದಾಯಕ್ಕೆ ಯೂಸ್ ಮಾಡ್ಕೊಳಕ್ಕೋಸ್ಕರ ಬಂದು ಇವರು BJP ವರ್ಸಸ್ ಮುಸ್ಲಿಂ ಹಾಕೊಡಕತ್ತಾರೆ. ಎಸ್, ಈಗ ನಾವು 1 hour ಬ್ಯಾಕ್ ಇದೇ MP ಅವ್ರನ್ನ ಇಂಟರ್ವ್ಯೂ ಮಾಡಿದ್ರು ರಂಜಿತಾ. MP ಅವರೊಂದಷ್ಟು ಒಂದು 25 ನಿಮಿಷ ಮಾತಾಡಿದ್ರು. ಏನ್ ನಿಮ್ಮ ಕ್ವಶನ್ಗಳಿಗೆ? ಎಸ್ ಕಮಾನ್. ಈಗ ಅವರೇ ಹೇಳ್ತಾ ಇದಾರೆ ಅಭಿವೃದ್ಧಿ ಆಗಿಲ್ಲ, ಏನು ಕೂಡ ಮಾಡ್ಕೊಟ್ಟಿಲ್ಲ ಅಂತ ಅದಂತೂ ಹೇಳ್ತಾ ಇದಾರೆ. ಆದ್ರೆ ಅಂದ್ರೆ ನೀವು ಹೇಳ್ತಾ ಇದಾರೆ ಇಷ್ಟು ವರ್ಷ ನಮ್ಮನ್ನು ಯೂಸ್ ಮಾಡ್ತಾ ಇದ್ರು ಅಂತ. ಈಗ ನಿಮ್ಗೆ ಪಕ್ಷ ಇಂಪಾರ್ಟೆಂಟ್ ಆಗುತ್ತಾ, ವ್ಯಕ್ತಿ ಇಂಪಾರ್ಟೆಂಟ್ ಆಗುತ್ತಾ? ಅಂದ್ರೆ ಈಗ ನೀವು ಯೂತ್ಸ್ ಎಲ್ಲ ಹೇಳ್ತಾ ಇದ್ದೀರಾ ನಮಗೆ, ಆದ್ರೆ ಈಗಲೂ ಕೂಡ ಹೇಳ್ತಾ ಇದಾರೆ ಮುಸ್ಲಿಂ ಸಮುದಾಯದಲ್ಲೇ ಎಷ್ಟೊಂದು ಜನ ಹೇಳ್ತಾ ಇದಾರೆ ಯಾರನ್ನ ನಿಲ್ಸಿದ್ರು ಪರವಾಗಿಲ್ಲ, ನಾವು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕ್ತೀವಿ ಅಂತ ಕೂಡ ಹೇಳ್ತಾ ಇದಾರೆ. ಸೊ ನಿಮ್ಮ ನೋಡಿ ಮೇಡಮ್, ನಮ್ಮ ಲೀಡರ್ಸ್ಗೆ ಇವರು ಹೆಂಗ್ ಬೇಕಂಗೆ ಮಾತಾಡಿದ್ದಾರೆ. ಜಮೀರ್ ಅಹಮದ್ ಬಗ್ಗೆನೂ ಮಾತಾಡಿದ್ದಾರೆ. ಅವ್ರು ಬಂದಿಲ್ಲದ್ರೆ ಏನೂ ಇಲ್ಲ, ಇರಲಿ ಆರಾಮಾಗಿ ಇರಲಿ ಅಂತ. ಜಮೀರ್ ಅಹಮದ್ ಯಾರು ಡಿಸೈಡ್ ಮಾಡಕ್ಕೆ ಅಂತ ಹೇಳ್ತಾರೆ ಮಲ್ಲಣ್ಣ. ಯಾಕೆ ಸರ್ ಡಿಸೈಡ್ ಮಾಡೋಕ್ಕೆ? ನಮ್ಮ ಸಮುದಾಯದ ಲೀಡರ್ ಅವರು, ನಾವು ಕೇಳ್ತೀವಿ. ನಾವು ಇಲ್ಲಿಂದನೇ ಹೇಳ್ತೀವಿ ಜಮೀರ್ ಅಹಮದ್ ಕೂಡ ಅವರು ಇಲ್ಲಿ ಬರಬಾರ್ದು. ನಿಮ್ಮ ಲೀಡ್ರು SS ಮಲ್ಲಿಕಾರ್ಜುನ ಜಮೀರ್ ಅವರ ಯಾರು ಸರ್? ಸಮುದಾಯ ಅಲ್ಲ ಸರ್, ಹಂಗಲ್ಲ. SS ಮಲ್ಲಿಕಾರ್ಜುನ ಸಚಿವರು ಅದೇ ಒಂದೇ ಪಾರ್ಟಿಗಿರೋರು. ಈಗ ನಮ್ಮ ಸಮುದಾಯದಂತ ನಾವು ಕೇಳೋಕೆ ಹೋಗಿದ್ವಿ ಜಮೀರ್ ಅಹಮದ್ ಹತ್ರ. ಭಾಳಷ್ಟು ಜನ ನಮ್ಮ ಲೀಡರ್ಗಳು ಕೇಳಿದ್ರು. ಆದರೆ ಜಮೀರ್ ಅಹಮದ್ ಸಾಬ್ ಅವರು ಒಂದು ಮಾತು ಹೇಳಿದ್ರಲ್ಲಿ, ಯಾರಿಗಾದರೂ ಕೊಡಿ ಪಕ್ಷ, ನಮ್ಮ ಸಮುದಾಯಕ್ಕೆ ಜನಕ್ಕೆ ಯಾರಿಗಾದರೂ ಕೊಡಿ, ಅವ್ರು ಗೆಲ್ಲ ಅಂದರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಅವ್ರು ಹೇಳಿದರು. ಅದು ಇನ್ನೂ ಮಟ್ಟ ಕೊಡಲಿಲ್ಲ. ಅವರು ಕೊಡ್ಬೋದಿತ್ತು ಟಿಕೆಟ್. ಎಸ್, ನಾನು ಮತ್ತೆ ನಿಮ್ಮ ಕಡೆ ಬರ್ತೀನಿ. ಈಗಾಗಲೇ ಇವ್ರ ಸಮುದಾಯದವರೇ ರಿಜ್ವಾನ್ ಆಗಿರ್ಬೋದು, ಸಲೀಂ ಅಹಮದ್ ಆಗಿರ್ಬೋದು, ಸಾಕಷ್ಟು ಈಗಾಗಲೇ ಅಲ್ಪಸಂಖ್ಯಾತ ನಾಯಕರು ಬಂದಿದ್ದಾರೆ. ಅವ್ರು ನೀವು ಎಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಹೇಗೆ ಅಂತ? ಯಾಕೆ ಈಗ ಹಂಗೂ ಏನು ಒಂದು ವಿಷಯ ಅಂತಂದ್ರೆ, ಕನ್ವಿನ್ಸ್ ಮಾಡಿಬಿಟ್ರು ಸಾದಿಕ್ ಪೈಲ್ವಾನ್ ಅವ್ರನ್ನ. ಈಗ ಆದಿಲ್ ಅವ್ರ ಮನೆಗೂ ಬಂದು ಕನ್ವಿನ್ಸ್ ಮಾಡುವಂಥ ಲೆಕ್ಕಾಚಾರಗಳು. ಸೊ STP ಅವ್ರು ಇಲ್ಲಿಯವರೆಲ್ಲ ಹೊರಗಡೆ ಅಂತ ಹೇಳ್ತಿದ್ದಾರೆ ಅವ್ರು. ಲೈಕ್ ಅಂದರೆ ಕಾಂಗ್ರೆಸ್ ಅವ್ರ ಒಂದು ಕಾಮೆಂಟ್ ಏನು ಮಾಡೋದು ಅಂದರೆ, STP ಕ್ಯಾಂಡಿಡೇಟ್ ಲೋಕಲ್ ಅಲ್ಲ, ಆದಿಲ್ ಬಾಷಾ ಬೆಂಗಳೂರಲ್ಲಿ ಇರ್ತಾರೆ ಅಂತ ಅವ್ರನ್ನೂ ಹಂಗೋಗಿ ಕನ್ವಿನ್ಸ್ ಮಾಡಕ್ಕೆ ಹೋಗ್ತಾರೆ. ಈಗ ಸಾದಿಕ್ ಪೈಲ್ವಾನ್ ಅಖಾಡದಲ್ಲಿ ಇದ್ದಾರೆ, ಬಟ್ ಹೋಗ್ಬಿಟ್ರು ವಾಪಸ್ಸು. ಬಟ್ ಹಿಂಗಾದ್ರೆ ನಿಮ್ಮ ಆಯ್ಕೆ ಏನಾಗುತ್ತಾಗ ಅಂತ? ಸರ್, ಆದಿಲ್ ಬಾಷಾ ಅವ್ರ ಬಗ್ಗೆ ನೀವು ಹೇಳಿದ್ರ, ಅವರು ಹುಟ್ಟಿ ಬೆಳೆದಿರೋದು ಇದೇ ದಾವಣಗೆರೆ ಭಾಷಾನಗರದಲ್ಲಿ 5ನೇ ಕ್ರಾಸ್ನಲ್ಲೇ ಹುಟ್ಟಿ ಬೆಳೆದಿರೋದು. ನಾವು ಯಾವುದೇ ವ್ಯಕ್ತಿ ಅಥವಾ ಯಾವುದೇ ಪಕ್ಷದ ಹಿಂಗಡೆ ಇಲ್ಲ. ನಮ್ಮ ಸಮುದಾಯದ ಏನಂತಾರೆ, ಸಮುದಾಯದ ಪರವಾಗಿ ಬಂದರೆ ನಾವು ಸಮುದಾಯದ ಪರವಾಗಿ ಇರ್ತೀವಿ. ನಾವು ಯಾವುದೇ ಪಕ್ಷ ಅಲ್ಲ. ಪಕ್ಷದ ಒಂದು ಕಡೆ ಇರಲಿ, ಸಮುದಾಯ ಒಂದು ಕಡೆ. ಈ ಬಾರಿ ನಾನು ಮತ್ತೆ ನಿಮ್ಮ ಕಡೆ ಬರ್ತೀನಿ. ಸರ್, ತಮ್ಮ ಹೆಸರು? ಮೊಹಮ್ಮದ್ ವಾಸಿಂ ಖಾದ್ರಿ. ಮೊಹಮ್ಮದ್, ದಾವಣಗೆರೆ ಹೇಳಿದ್ನಲ್ಲ, ಇದುವರೆಗೂ ಸೌಂಡೇ ಆಗದಿರೋ ಕ್ಷೇತ್ರ. ಒನ್ ಸೈಡ್ ಶಾಮ್ನೂರ್ MLA ಅಂತ ನಾಮಿನೇಷನ್ ಆಗಿದ ತಕ್ಷಣ ಮನೆ ಮಲ್ಕೋಬೋದಾಗಿತ್ತು ಬಿಕಾಸ್ ಆಫ್ ನೀವುಗಳೆಲ್ಲ. ಬಟ್ ಹಿಂಗಾಗ್ಬಿಟ್ರೆ ಹೆಂಗೆ ಅಂತ ಅಂದ್ರೆ ಅವ್ರು ಕೇಳೋದು. ಈಗ ಟೆನ್ಷನ್ ಮಾಡ್ಬಿಟ್ಟಿದ್ರಿ ಎಲ್ಲ ನೀವು. ಸಾಮ್ನೂರು ಫ್ಯಾಮಿಲಿ B ಫಾರಂ ಮನೆಗೆ ತಗೊಂಬಂದು ಎಲೆಕ್ಷನ್ ಮಾಡ್ತಿದ್ರು. ಎಲ್ಲ ಮುಸಲ್ಮಾನರ ಸಮಾಜದ 84,000 ಓಟು ಫಿಕ್ಸ್ ಇತ್ತು. ಈ ಸ್ಥಿತಿಯಾಗಿ ಹೈ ವೋಲ್ಟೇಜ್ ಆಗಿದೆ. SS ಮಲ್ಲಿಕಾರ್ಜುನ್ ಸಾಹೇಬರಿಗೆ ಇಡೀ ರಾಜ್ಯದ ಮುಖ್ಯಮಂತ್ರಿ MLA ಲೀಡರ್ಸ್ ಎಲ್ಲ ಬೇಕಾ ಕೆನಸಿಗೆ? ಗೆಲ್ರಿ ನೀವು. ಹೆಂಗ್ B ಫಾರಂ ತಗೊಂಬಂದ್ರಲ್ಲ ನಿಮ್ಮ ಮಗನಿಗೆ, ಒಂದು ಸಮುದಾಯಕ್ಕೆ ಅನ್ಯಾಯ ಮಾಡಿ B ಫಾರಂ ತಗೊಂಬಂದು ಎಲೆಕ್ಷನ್ ಮಾಡ್ತೀವಂತ ತಗೊಂಬಂದಿರೋದಲ್ಲ ನೀವು. ಡಿಮ್ಯಾಂಡ್ ಏನು ಮಾಡಿದ್ರಿ ನೀವು? ಡಿಮ್ಯಾಂಡ್ ಏನು ಮಾಡಿದ್ರಿ? ಸುರ್ಜೇವಾಲಾ ಸಾಹೇಬ್ರ ಹತ್ರ ಡಿಮ್ಯಾಂಡ್ ಏನು ಮಾಡಿದ್ರಿ? B ಫಾರಂ ಕೊಡ್ರಿ, ಗೆಲ್ಸ್ಕೊಂಬರ್ತೀನಿ. ಆ ಕಡೆ ರೆಡಿ ಆಗಿತ್ತಾ? ನಮ್ಮ ಮುಖಂಡರು ಹೋಗಿರ್ಬೋದು. ಸಂಧಾನ ನನಗೇನು ಗೊತ್ತಾ, ಒಂದು ನಿಮಿಷ ಬಂದೆ ನಿಮ್ಮ ಹತ್ರ ಬರ್ತೀನಿ. ನಿಮ್ಮ ಮೇಲೆ ಬಹಳ ವಿಶ್ವಾಸ ಇದ್ದಂಗಿತ್ತು SS ಮಲ್ಲಿಕಾರ್ಜುನ್ ಅವ್ರಿಗೆ. ಜಮೀರ್ ಯಾರು ನಾವೇ ಡಿಸೈಡ್, ಒಂದು ನಿಮಿಷ ಬಂದೆ, ನಾನು ನಿಮ್ಮ ಹತ್ರ ಬರ್ತೀನಿ. ಜಮೀರ್ ಯಾರು ಡಿಸೈಡ್ ಮಾಡಕ್ಕೆ ಅಂತ 1 ಪಾಯಿಂಟು, ಜಮೀರ್ ಕ್ಯಾಂಪೇನ್ ಬರ್ದಿರೋದೇ ಒಳ್ಳೇದು ಅಂತ 2ನೇ ಪಾಯಿಂಟ್. ಅಂದ್ರೆ ನಿಮ್ಮ ಬಾಂಧವ್ಯ ಚೆನ್ನಾಗಿದೆ ಅಂತ SS ಮಲ್ಲಿಕಾರ್ಜುನ್ ನಿಮಗೆ ಉತ್ತರ ಕೇಳ್ರಿ. ಜಮೀರ್ ಅಹಮದ್ ಯಾರು ಇಲ್ಲಿ ಬಂದು ಕೇಳಕ್ಕೆ? ಸಮರ್ಥ ಯಾರು? ಸಾಬ್ರು ಮುಸಲ್ಮಾನರು ಓಟ್ ತಗೊಳಕ್ಕೆ
ನಾವು ಹಾಕಲ್ಲ ಮುಸಲ್ಮಾನರು ಒಂದು ಸೈಡು 80,000 ಓಟ್ ಹಾಕಲ್ಲ. ಸಮರ್ಥ ಯಾರು? ಅವನು ಯಾರು? ಎಲ್ಲಿಂದ ಬಂದಿದ್ದಾನೆ? MLA ಮಗ MLA ಆಗ್ಬೇಕಾ? MP ಮಗ MLA ಆಗ್ಬೇಕಾ? ಆಡೋವ್ರ ಮಗನಿಗೆ ಕೊಡ್ರಿ, ತರಗಾರ ಕೆಲಸ ಮಾಡೋನಿಗೆ ಕೊಡ್ರಿ. ಅಡ್ವೊಕೇಟ್ ಸಮಾಜ ಇಲ್ಲ, ಲಾಯರ್ ಇಲ್ಲ, ಡಾಕ್ಟರ್ಸ್ ಇಲ್ಲ, ಇಂಜಿನಿಯರ್ ಇಲ್ಲ, ಮಾಧ್ಯಮದವ್ರು ಇಲ್ಲ, ಸಮರ್ಥಕ್ಕೆ ಕೊಡ್ಬೇಕಾ? ಅದಕ್ಕೋಸ್ಕರ ನಮ್ಮ ವಿರೋಧ ಇದೆ. 50,000 ಓಟು ಸ್ವಾಭಿಮಾನ ಮುಸಲ್ಮಾನರು ಯಾರಾದರೆ ಕಾಂಗ್ರೆಸ್ ಪಕ್ಷಕ್ಕೆ ಈ ಸತಿ ಓಟ್ ಹಾಕಲ್ಲ. ಅಲ್ಲ ಚಾಲೆಂಜ್ ಹೇಳ್ತೀವಿ. ಅಲ್ಲ ನಿಮ್ ಕಿತ್ತಾಡ್ಸಲ್ ಬಿಜೆಪಿ ಗಿದ್ರೆ ಬಿಜೆಪಿ ನಿಮ್ ವಿರೋಧಿ ಅಂತಾರಲ್ಲ. BJP ಗೆದ್ರೆ ಅಕಸ್ಮಾತ್ 2 ವರ್ಷ BJP ಗೆದ್ರೆ ಹರಿಯಾಣಗೆ MLA ಯಾರಾದಾರೆ? ಹರಿಯಾಣ ಕ್ಷೇತ್ರದಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ BP ಹರೀಶ್ ಏನ್ ಮಾಡ್ತಾ ಇದಾರೆ ಅವರು? ಮುಸಲ್ಮಾನರಿಗೆ ಏನಾರ ಬಾಂಬ್ ಹಾಕ್ತದಾರ? ಬಂದೂಕ್ ತಗೊಂಡ್ ಗುಂಡಿಗೆ ಹಾಕ್ತದಾರ? ಇದು ಪ್ರಜಾಪ್ರಭುತ್ವ, ಲಾನ್ ಆರ್ಡರ್ ಇದೆ, ಮೀಡಿಯಾ ಇದೆ, ಕಾನೂನು ಇದೆ. ಯಾವುದೇ ಕಾರಣಕ್ಕೂ ಏನೂ ಆಗಲ್ಲ. BJP ಬಂದ್ರೂ ನಮ್ಮ ಹಣೆ ಬರ ತಗೊಂಡೋಗಲ್ಲ, ಕಾಂಗ್ರೆಸ್ ಬಂದ್ರೂ ತಗೊಂಡೋಗಲ್ಲ. ಯಾಕಂದರೆ ನೋಡ್ರಿ, ಪ್ಲಸ್ ಪಾಯಿಂಟ್ ಹೇಳ್ತೀನಿ. ದಾವಣಗೆರೆ ಸೌತಲ್ಲಿ 20 ವರ್ಷ ಓಡ್ ಬ್ಯಾಂಕ್ ಆಗಿತ್ತು. ಯಾರು? ಮುಸಲ್ಮಾನ್ ಸಮಾಜ ಐಯಿಂದ ಹೊರಗೋದವ್ರು. ಒಂದು MLA ಆಫೀಸ್ ಇಲ್ಲ, ಡೆವಲಪ್ಮೆಂಟ್ ಇನ್ ಬೇಕ್ರಿ. MLA ಆಫೀಸ್ ಇಲ್ಲ. ಕೇಳ್ರಿ, MLA ಆಫೀಸ್ ಎಲ್ಲಿದೆ ದಾವಣಗೆರೆ ಸೌತಲ್ಲಿ? MP ಆಫೀಸ್ ದಾವಣಗೆರೆ ಜಿಲ್ಲೆಯಲ್ಲಿ ಎಲ್ಲಿದೆ? ಒಂದೊಂದು ತಾಲೂಕಿಗೆ ಒಂದು MP ಆಫೀಸ್ ಬೇಕು, ಸಿಟಿಗೆ ಒಂದು MP ಆಫೀಸ್ ಬೇಕು. ಮೂರನೇ ಪಾಯಿಂಟು, ಈ ಬಟ್ಟಿ ಲೇಔಟಿಗೆ ಸ್ಮಾರ್ಟ್ ಸಿಟಿಯಲ್ಲಿ ಶಿಫ್ಟಿಂಗ್ ಇತ್ತು. ಶಿಫ್ಟಿಂಗ್ ತಡೆ ಹಿಡಿದಿದ್ರು, ಅದರಲ್ಲಿ ಹಗರಣ ಮಾಡಿದರು. ನಾಲ್ಕನೇದು, ಒಂದು ಕಾಲೇಜ್ ಇಲ್ಲ. ಯಾವ ಕಾಲೇಜ್ ಇಲ್ಲ? PUC ಅವರಿಗೂ ಲಾ ಕಾಲೇಜ್ ಇಲ್ಲ, MBBS ಕಾಲೇಜ್ ಇಲ್ಲ, ಡಿಗ್ರಿ ಕಾಲೇಜ್ ಇಲ್ಲ, IT ಆಸ್ಪತ್ರೆ ಇಲ್ಲ, ಉಚಿತವಾಗಿ ಆಸ್ಪತ್ರೆ ಇಲ್ಲ. ಒಂದು ಆಸ್ಪತ್ರೆ ಆಗಿದೆ ಎಲ್ಲಿ? ನೀರಿನ ಟ್ಯಾಂಕಿನ ಅಪೋಸಿಟ್ ಜಾಗ ಹಿಡ್ದು ಬಜೆಟ್ನಲ್ಲಿ, ಸರ್ಕಾರ ಬಜೆಟ್ನಲ್ಲಿ ತಗೊಂಬಂದು ಚಿಕಿತ್ಸೆ ಫ್ರೀ ಅಂತೇಳಿ ಏನು ಸೆಕೆಂಡ್ ಸಿಗ್ತದೆ ಆಸ್ಪತ್ರೆ, ಅದು ಅಲ್ಲೂ ಫ್ರೀ ಮಾಡಿಲ್ಲ. SS ಕುಟುಂಬದ ಒಂದು NGO ಮಾಡ್ಕೊಂಡು ಡಯಾಲಿಸಿಸ್ ಮಾಡ್ತಾ ಇದೀವಿ, ಹೆರಿಗೆ ಆಸ್ಪತ್ರೆ ಮಾಡ್ತಾ ಇದೀವಿ. ತಮ್ಮ ಸ್ವಾರ್ಥಕ್ಕೋಸ್ಕರ ಮಾಡ್ತಾರೆ. ನೀವು ಮುಸ್ಲಿಂ ಸಮಾಜಕ್ಕೆ 2,30,000 ಓಟ್ ಹಾಕಿವಲ್ಲ, ನಮ್ಮ ದಡ್ರಿ ಅಲ್ಲ, ನಮಗೋಸ್ಕರ ಏನೂ ಮಾಡಿಲ್ಲ. ಈಗ SS ಮಲ್ಲಿಕಾರ್ಜುನ್ ಏನಂತಾರೆ? ಪ್ರದೀಪ್ ಈಶ್ವರ್ ಮೊನ್ನೆ ಬಂದ, ಮಿಸ್ಟರ್ ಪ್ರದೀಪ್ ಈಶ್ವರ್ ತಲೆಗಿಡ್ಕ ನೀನು, ನಿಮ್ಮ ಕ್ಷೇತ್ರಕ್ಕೆ ನಾವು ಮೊಹಮ್ಮದ್ ವಾಸಿಂ ಬರ್ತಾನೆ. ಈ ಸತಿ ಮುಸಲ್ಮಾನರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಬೇಕು. ಹಿಜಾಬ್ ಬಗ್ಗೆ ಮಾತಾಡಿದ್ರು, ಹಲಾಲ್ ಕಟ್ ಬಗ್ಗೆ ಮಾತಾಡಿದ್ರು, ಮಸೂತಿ ಬಗ್ಗೆ ಮಾತಾಡಿದ್ರು. ಹೌದು ಸ್ವಾಮಿ, BJP ಪಕ್ಷದವರು ಮುಸಲ್ಮಾನರ ಬಗ್ಗೆ ಜೋಶ ಇಟ್ಕೊಂಡಾರೆ. ಕಾಂಗ್ರೆಸ್ ಪಕ್ಷದವ್ರು ಎಲ್ಲೋದ್ರು ಹೋಗಿದ್ರು? SS ಮಲ್ಲಿಕಾರ್ಜುನ್ ಸಾಹೇಬರಿಗೆ ಒಂದು ಬಹಿರಂಗವಾಗಿ ಸವಾಲಿದೆ. ನನ್ನ ಮೇಲೆ ಬೇಕಾದ್ರೆ ಕೇಸ್ ಮಾಡಿರಿ, FIR ಮಾಡಿರಿ, ಏನಾರು ಮಾಡಿರಿ. ರ್ಯಾಲಿಗೆ ಬರ್ತಿರಲ್ಲ ಅವರು, ಕ್ಯಾನ್ವಸಿಗೆ ಬಂದಾಗ SS ಮಲ್ಲಿಕಾರ್ಜುನ್ ಸಾಹೇಬರಿಗೆ, ನಮ್ಮ MP ಮೇಡಮ್ ಅವರಿಗೆ, ಪ್ರಭಾ ಮೇಡಮ್ ಅವರಿಗೆ ನನ್ನ ಒಂದು ಬಹಿರಂಗವಾಗಿ ನಮ್ಮ ಸಮಾಜ ಪರವಾಗಿ ಒಂದು ಸವಾಲಿದೆ. ನೀವು ಯಾವಾಗ ಕ್ಯಾನ್ವಸಿಗೆ ಬರ್ತಿರಲ್ಲ, ಓಪನ್ ಆಗಿ ಹೇಳ್ಬೇಕು, ನಾವು ಮುಸ್ಲಿಂ ಸಮಾಜ ಪರವಾಗಿದ್ದೀವಿ. ನಿಮ್ಮ ಹಲಾಲ್ ಕಟ್ಟಿಗೆ ಯಾರು ವಿರುದ್ಧ ಮಾಡ್ತೀವಿ ಅವ್ರಿಗೆ ನಾವು ವಿರುದ್ಧ ಮಾಡ್ತೀವಿ. ನಿಮ್ಮ ಮಸೂತಿ ವಿರುದ್ಧ BJP ಪಕ್ಷದವರು ಮಸೂತಿ ವಿರುದ್ಧ ಬಂದರೆ ನಾವು ಕಂಡಮ್ ಮಾಡ್ತೀವಿ. ನಿಮ್ಮ ಹಿಜಾಬಿಗೆ ಸಪೋರ್ಟ್ ಮಾಡ್ತೀವಿ ಅಂತೇಳಿ ಬಹಿರಂಗವಾಗಿ RSS ಬಗ್ಗೆ, BJP ಬಗ್ಗೆ ಹೇಳ್ಬೇಕು. ಹೇಳಲ್ಲ. ಯಾಕೆ ಹೇಳಲ್ರಿ? 30,000 ಓಟ್ ಹಿಂಗೆ ಬರ್ತಾವ, ಹಿಂಗೆ ಬಂದ್ಬಿಡ್ತಾವ ಹಂಗೆ ಸೀದಾ. MP ಎಲೆಕ್ಷನ್ ಆಗಿ ಇದೆ, MP ಎಲೆಕ್ಷನ್ ಆಗಿ ಇದೆ. RSS ಮುಖಂಡರು, BJP ಮುಖಂಡರು ಒಪ್ಪಂದ ಮಾಡ್ಕೊಂಡಿದ್ರು. ಹಾಗಾಗಿ BJP ವಿರುದ್ಧ MP ಸಾಹೇಬ್ರು ಹೇಳಲ್ಲ, MP ಮೇಡಮ್ ಅವ್ರು, MLA ಸಾಹೇಬ್ರು ಹೇಳಲ್ಲ. ನಮಗೆ ಬಂದು BJP ಬಂದ್ರೆ ಏನಾಗತ್ತೆ? ಏನೇನು ಆಗಲ್ಲ ಸ್ವಾಮಿ. 2 ವರ್ಷ BJP ಇರುತ್ತೆ, 28ಕ್ಕೆ ಮುಸ್ಲಿಮ್ನವರು MLA ಆಗ್ತೀವಿ. ಹಾಗಾಗಿ 100ಕ್ಕೆ 100 50,000 ಲೀಡ್ನಾಗೆ ಸೋಲಿಸ್ತೀವಿ. ಕಮ್ಮಿ ಅಂದ್ರು 25,000 ಲೀಡ್ನಾಗೆ ಕಾಂಗ್ರೆಸ್ ಪಕ್ಷ ಸೋಲತ್ತೆ. ಪ್ರದೀಪ್ ಈಶ್ವರ್ ಹೇಳ್ತಾರೆ 35-40 ಸಾವಿರದಲ್ಲಿ ಕಾಂಗ್ರೆಸ್ ಸಮರ್ಥ ಗೆಲ್ತೀನಿ ಅಂತ. ಪ್ರದೀಪ್ ಈಶ್ವರ್ ನಿಮಗೆ ಮೀಸೆ ಇದ್ರೆ 40,000 ಓಟಲ್ಲಿ ನೀವು ಸೋಲ್ಸಿಲ್ಲ ಅಂದ್ರೆ ನಿಮ್ಮ ಊರಿಗೆ ಬಂದು ನಿಮ್ಮ ಮುಖಕ್ಕೆ ಮೆಸೇಜ್ ಬೆಳಿತೀವಿ. ನೀವು ನಮ್ಮ ಕೇಸ್ ಹಾಕಿ. 25,000 ಲೀಡ್ನಾಗೆ ಮುಸ್ಲಿಂ ಸಮಾಜ ಕಾಂಗ್ರೆಸ್ ಪಕ್ಷಕ್ಕೆ ಸೋಲ್ಸಿಲ್ಲ ಅಂದ್ರೆ ನಾನು ಸೋಷಿಯಲ್ ವರ್ಗ ನನ್ನ ಫೀಲ್ಡೇ ಬಿಟ್ಬಿಡ್ತೀನಿ. ಇದು ಚಾಲೆಂಜ್. ಇದು ಚುನಾವಣೆ ಹಿಂದಿನ ದಿನ ಓಟ್ 5,000-8,000 ಕೊಟ್ರೆ ಓಟ್ ಹಾಕ್ತಾರೆ ಅಂತಾರಪ್ಪ. ಇದು ಸ್ವಾಭಿಮಾನ. ಇಲ್ಲೇ ಇರೋದು ರೀ ಪಾಯಿಂಟ್. ಕೇಳ್ರಿ, ಪಾಯಿಂಟ್ ಇಲ್ಲೇ ರಂಜ ಚಲ್ತಾ. ಪಾಯಿಂಟ್ ಏನಿದೆ ಅಂದ್ರೆ, ಮುಸಲ್ಮಾನರು ದುಡ್ಡು ಕೊಟ್ರೆ ಓಟ್ ಹಾಕ್ತೀರಾ? ನಿಮ್ಮ ಪ್ರಶ್ನೆ ಅದು 100%. ಈ ಸತಿ ಸ್ವಾಭಿಮಾನ ಮುಸಲ್ಮಾನರು 50,000 ನೋಟು ತಗೊಳ್ಳಲ್ಲ, ಓಟು ಹಾಕಲ್ಲ. ಇದಕ್ಕೆ ನಾವು ಉತ್ತರ ಕೊಡ್ತೀವಿ, ತಕ್ಕಂಗೆ ಉತ್ತರ ಕೊಡ್ತೀವಿ. ಎಸ್, ನಾನು ಮತ್ತೆ ನಿಮ್ಮ ಕಡೆ ಬರ್ತೀನಿ, ಮತ್ತೆ ನಿಮ್ಮ ಕಡೆ ಮಾತಾಡ್ತೀನಿ. ಈ ಕಡೆ ನಮ್ಮ ಇಲ್ಲಿ JDS ಸಾಲ ಹಾಕೊಂಡು ಯಾರೋ ಒಬ್ರು ನಿಂತ್ಕೊಂಡಿದ್ರಪ್ಪ, ಈ ಕಡೆ ಆ ಕಡೆ ಹೋಗ್ಬಿಟ್ರಿ. ಇಲ್ಲಿ ಯಾರು ಬಂದ್ರು? ಎಸ್, ಈಗ ಭಾಳ ಹೀಟೆಡ್ ಆರ್ಗ್ಯುಮೆಂಟ್ ಅನ್ನೋದಕ್ಕಿಂತ ಹೆಲ್ತಿ ಡಿಸ್ಕಷನ್, ಆರೋಗ್ಯಕರ ಚರ್ಚೆ. ನಮ್ಮೂರಿಗೆ
ರೋಡ್ ಆಗ್ಬಿಟ್ರೆ ಆಗಲ್ಲ, ಆಸ್ಪತ್ರೆ ಬೇಕು, ಸ್ಕೂಲ್ ಬೇಕು, ಇವೆಲ್ಲ ಬೇಕು ಅಂತ ಕೇಳ್ತಾ ಇದ್ರಿ. ಯಾವುದೂ ಮಾಡಿಲ್ಲ. ಒಂದು ಭಾಗ ನಾವೇ 80,000 ಇದೀವಿ, ನಮ್ಗೆ ಟಿಕೆಟ್ ಕೊಡೋಕ್ಕೆ ನಿಮಗೆ ಕೊಡಿ, BJP ತೋರಿಸಿ ನೀವು ಗೆದ್ದುಬಿಟ್ಟಿದ್ದೀರಾ, ನಮ್ಗೆ ಏನು ಮಾಡಿದ್ದೀರಾ ಅಂತ ಕೇಳ್ತಾ ಇದ್ದೀರಾ. ಬಟ್ ಅಷ್ಟೊಂದು ಈಸಿನಾ? ಅಂದ್ರೆ ಲೈಕ್ ನಿಮಗೆ BJP ಬಂದರೂ ಪರವಾಗಿಲ್ಲ, ಕಾಂಗ್ರೆಸ್ ಸೋಲ್ಬೇಕು ಅಂತನಾ? ಕಾಂಗ್ರೆಸ್ ಸೋಲ್ಬೇಕು 100ಕ್ಕೆ 100 ಸೋಲತ್ತೆ ಅಲ್ರಿ. ಚರಂಡಿ, ರೋಡ್, UGD, ಲೈಟ್ ಕಂಬ ಅದು ಜಿಲ್ಲಾ ಪಂಚಾಯತ್ ಮೆಂಬರು ಮಾಡ್ತಾನೆ. ಜಿಲ್ಲಾ ಪಂಚಾಯತ್ ಗೆದ್ದಿರ್ತಾನಲ್ರಿ, ಅವ್ನ ಕ್ಷೇತ್ರಕ್ಕೆ ಅವನು ಮಾಡ್ತಾನೆ. ಒಂದು MLA ಕೆಲಸ ಏನಿದೆ ಆ ರೀತಿ ಕೆಲಸ ಆಗಿದೆಯಾ ಸರ್? MLA ಕೆಲಸ ಬೆಂಗಳೂರು ನಗರದಲ್ಲಿ ಆಗತ್ತಲ್ಲ, ಆ ರೀತಿ ನಮ್ಮ ಭಾಗದಾಗ ಆಗಿದೆಯಾ? ಹರಿಯಾಣಕ್ಕೆ 3 ಸತಿ, ಒಂದು ಸತಿ JDS, ಒಂದು ಸತಿ ಕಾಂಗ್ರೆಸ್, ಒಂದು ಸತಿ BJP ಬಂದಿತ್ತೆ. ದಾವಣಗೆರೆ ಸೌತ್ ಏನೋ ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ, SS ಕುಟುಂಬ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ, ಎಲ್ಲರೂ ಹೋಗಿತ್ತೆ. ಒಂದು 2 ವರ್ಷ ನಮಗೆ ನಮ್ಮ ಅಭ್ಯರ್ಥಿಗೆ ಕೊಡಕ್ಕೆ ಏನಾಗಿತ್ತು? ಇವರಿಗೆ ಹಠ ಮಾಡಿ ಒಂದು ಸಮುದಾಯ ಮಧ್ಯದಲ್ಲಿ ಜಗಳ ಹಚ್ಚಿ, ಲೀಡ್ರ್ ಮಧ್ಯದಲ್ಲಿ ಜಗಳ ಹಚ್ಚಿ, ಯುವಕರಿಗೆ ಜಗಳ ಹಚ್ಚಿ, ಇವ್ರು ಟಿಕೆಟ್ ತಗೊಂಬಂದು ಎಲೆಕ್ಷನ್ ಮಾಡ್ತೀನಂದ್ರೆ ಇವ್ರಿಗೆ ದೇವ್ರ ಹೊಡ್ತಾ ಬೀಳುತ್ತೆ. 100% ಸೋಲ್ತಾರೆ ಸ್ವಾಮಿ. ಒಂದ್ ಕಡೆ ಹೇಳ್ತಾ ಇದ್ರು, ಈಗಾಗಲೇ ಸಾಕಷ್ಟು ಜನ ಮಾತಾಡ್ಸಿದ್ವಿ ಕೂಡ, ತಾವು ಕೂಡ ನೋಡಿದ್ರೆ ನಮ್ಮ ಕರ್ನಾಟಕ ಟಿವಿ ಸಾಕಷ್ಟು ದಿನಗಳಿಂದ ತಮ್ಮ ದಾವಣಗೆರೆ ದಕ್ಷಿಣದಲ್ಲಿದೆ. ಎಲ್ಲ ಒಂದ್ ಕಡೆ ಒಂದು 50 ವರ್ಷದ ನಂತರ ಇರ್ತಕ್ಕಂಥ ಚುನಾವಣೆ ಸಾಕಷ್ಟು ಎದುರಿಸಿದ್ದೇವೆ. ಇದೆಲ್ಲ ಮ್ಯಾಟ್ರೇ ಆಗಲ್ಲ, ಗೆಲ್ಲೋದು ಮಾತ್ರ ಕಾಂಗ್ರೆಸ್ ಅಂತ ಹೇಳ್ತಾ ಇದ್ರು. ನಾವು ಮನೆಗೆ ಹೋಗಿ ಒಂದು ಕ್ಯಾಂಪಿಂಗ್ ಮಾಡ್ತಾ ಇದೀವಿ ನೈಟ್. ಸೀನಿಯರ್ ಸಿಟಿಸನ್ ಯಾರಾದ್ರಲ್ಲ, ಕಾಂಗ್ರೆಸ್ ಪಕ್ಷ ನಮ್ಮ ಜೊತೆಗೆ ಏನು ಮಾಡ್ಕೊಂಡ್ ಬಂದಿದೆ, ಕಾಂಗ್ರೆಸ್ ಪಕ್ಷಕ್ಕೆ ನಾವು ಯಾಕೆ ಓಟ್ ಹಾಕ್ಬಾರ್ದು? ಈಗ ಸೀನಿಯರ್ ಸಿಟಿಸನ್ ಅದರಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ತಾರೆ ಅಂತೇಳಿ ಮಣ್ಣಾಗಿದೆ. ಎಲ್ಲ ಮಾಧ್ಯಮದ್ರ ಮಣ್ಣಾಗಿದೆ, SS ಮಲ್ಲಿಕಾರ್ಜುನ್ ಮಣ್ಣಾಗಿದೆ. ಇದೊಂದು ತಲೆಯಾಗಿ ಇಟ್ಕೊಳ್ರಿ. ಎಲ್ಲ ಯುವಕರು ಇವಾಗಲೇ MP ಹೇಳಿದ್ರು, MP ಅವ್ರು ಮೇಡಮ್ ಎಂಟ್ರಿ ಮಾಡ್ಬೇಕಾರೆ ಸುಮ್ನೆ ಯಾರೋ ಇರ್ನಾರ್ದೆ ಒಂದು 4 ಜನ ಮಾತಾಡ್ತಾವ್ರೆ, ನಾವು ಕಾಂಗ್ರೆಸ್ ಓಟ್ ಹಾಕಲ್ಲ ಅಂತ, ರಿಸಲ್ಟ್ ಡೇ ಬನ್ನಿ ನಾವು ಗೆದ್ದಿರ್ತೀವಿ ಅಂತ ಹೇಳ್ತಾರೆ MP ಮೇಡಮ್ ಅವರು. ನಿಮಗೆ ದಕ್ಷಿಣ ಕ್ಷೇತ್ರನೇ ಜ್ಞಾಪಕದಲ್ಲಿಲ್ಲ. ಒಂದು ಡಿಬೇಟ್ನಾಗ ಹೇಳ್ತೀರಾ, ಚನ್ನಗಿರಿ ಹೆಸರು, ಮೈಕೊಂಡ ಹೆಸರು, ಹರಿಹರ ಹೆಸರು, ದಾವಣಗೆರೆ ನಾರ್ತ್ನಾಗೆ ಏರ್ಪೋರ್ಟ್ ಬರಬೇಕು, ಫ್ಲೈಟ್ ಬರಬೇಕು, ಸಿಂಗಾಪುರ್ ಹಾಕ್ಬೇಕು. ಸೌತ್ ಹೆಸರು ಹೇಳಿಲ್ಲ ನಿಮ್ಮ ಮಗನಿಗೆ, ಮತ್ತೆ ಸೌತ್ನಾಗ ಯಾಕೆ ನಿಲ್ಸಿದ್ದೀರಾ ನೀವು? ತಮಗೆ ಯಾರೇತೆ ಇಲ್ಲ. ಸೌತ್ ಬಿಡ್ಬಿಡ್ರಿ. ನಿಮಗೆ ಸೌತ್ ಬೇಡ ಅಲ್ಲ, ಸೌತ್ ಬಿಡ್ಬಿಡ್ರಿ. ಮಗನಿಗೆ ಟಿಕೆಟ್ ತಗೊಂಬಂದು ಪಣ ಕಟ್ಟಿ ದಿಲ್ಲಿಗೆ ಹೋಗಿ ಬೆಂಗಳೂರಿಗೆ ಹೋಗಿ ಒಂದು ಮಾತು ಹೇಳ್ತೀನಿ ನೋಡ್ರಿ. ಲಾಸ್ಟ್ ಎಲೆಕ್ಷನ್ ಯಾರು ಮಾಡಿದ್ರಿ? ಪರ್ವಾ ಮೇಡಮ್ ಅವ್ರಿಗೆ ಓಟ್ ಹಾಕಿರೋ. MLA ಯಾರಿಗೆ ಮಾಡಿದ್ರಿ? ಶಾಮನೂರು ಶಿವಶಂಕರಪ್ಪ ಅವ್ರಿಗೆ ಮಾಡಿರೋ. ಇದೇ ಫಸ್ಟ್ ಟೈಮ್ ವಿರೋಧ ಮಾಡ್ತಿರೋದು ಹಂಗಾರೆ? ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಯಾಕೆ ಮಾಡ್ತಾ ಇರೋದು? ಓಟ್ ಹಿಂಗೆ ಆಗ್ತಿರೋ ಹಾಗಾದ್ರೆ? ಕಾಂಗ್ರೆಸ್ ಪಕ್ಷಕ್ಕೆ ಹಾಕಲ್ಲ, ವಿರೋಧಕ್ಕೆ ಹಾಕ್ತಿವಿ. ಎಸ್, ನಾನು ನಿಮ್ಮನ್ನು ಮತ್ತೆ ಮಾತಾಡ್ತೀನಿ. ಇಲ್ಲಿ ಇನ್ನೊಬ್ರು ಸೀನಿಯರ್ಸ್ ಇದ್ದಾರೆ, ರಂಜಿತಾ ಪ್ಲೀಸ್ ಅವ್ರನ್ನ ಮಾತಾಡ್ಸಕ್ಕೆ ಹೇಳ್ತೀನಿ. ಕಮಾನ್. ಹೇಳಿ, ಈಗ ನಿಮ್ಮ ನಿಲುವು ಏನಿದೆ? ನೀವು ಯಾವ ಕಡೆ ಸಪೋರ್ಟ್ ನನ್ನ ಹೆಸರು ಕೋರ್ಟ್ ಅಕ್ಬರ್ ಅಂತ ಹೇಳಿ, ಕೋರ್ಟ್ ಅಕ್ಬರ್ ಅಂತ ನನ್ನ ಹೆಸರು. ಕೋರ್ಟ್ ಅಕ್ಬರ್, JDS ಜಿಲ್ಲಾ ಅಲ್ಪಸಂಖ್ಯಾತರ ಉಪಾಧ್ಯಕ್ಷರು ನಾವು ಇಷ್ಟೇ ಕೇಳಕ್ಕೆ ಇಷ್ಟಪಡೋದು, ಈ ಭಾಗದಲ್ಲಿ ಇವತ್ತೈತೆಲ್ಲ ಈ ಎಲೆಕ್ಷನ್ ಏನು ಬಿಸಿ ಎಷ್ಟು ಮುಟ್ಟೈತೆ ಅಂತಂದ್ರೆ ಇಡೀ ಭಾರತ ದೇಶ ಐತೆಲ್ಲ ನೋಡಕತ್ತಿತ್ತು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ. ಯಾಕಂದ್ರೆ ನಮ್ಮ ಸಮುದಾಯದ ಒಂದು ಅಲ್ಪಸಂಖ್ಯಾತರು ಸಮುದಾಯದ ಒಂದು ಹೆಸರು ಬಳಸಿ ಯಾರು ಅಲ್ಪಸಂಖ್ಯಾತರು ಮುಸ್ಲಿಂ ಜನಾಂಗ ಐತಲ್ಲ, ಯಾವುದೇ ಒಂದು ಪಕ್ಷಕ್ಕೆ ಸೀಮಿತವಾಗಿ ಕರ್ಕೊಂಡು ಬಂದೈತಲ್ಲ, ನಿಮ್ಮ ಪಕ್ಷದಿಂದ ನೀವು ಅಭ್ಯರ್ಥಿಗಳಾಗಿ ನಮ್ಮ ಮುಸಲ್ಮಾನರ ಸಮಸ್ಯೆಗಳನ್ನು ಬಗೆಹರಿಸಬೇಕು. 33 ವರ್ಷದಲ್ಲಿ ನಾವು ಕೇಳಿಲ್ಲ ಯಾವುದು ಶಾಸಕರಿಗೆ, ಇಲ್ಲಿ ಗೆದ್ದಿರೋ 7 ಬಾರಿ ಶಾಸಕರಿಗೆ ನಾವು ಯಾವುದೋ ಪ್ರಶ್ನೆ ಮಾಡಿಲ್ಲ, ಯಾವುದೋ ಡೆವಲಪ್ಮೆಂಟ್ ಕೇಳಿಲ್ಲ, ಅವರು ಮಾಡಿಲ್ಲ. ಅವ್ರು ಎಂದಿಗೈತಲ್ಲ ನಾವು ಇಂಥ ಡೆವಲಪ್ಮೆಂಟ್ಗಳು ಕೊಟ್ಟಿದ್ದೀವಿ ಅಂತ ಅವ್ರ ಬಾಯಿಂದ ಅವ್ರು ಹೇಳಿಲ್ಲ. ಆ ಉದ್ದೇಶದಿಂದ ಕಾಂಗ್ರೆಸ್ ಆಗಿರ್ಬೋದು, BJP, JDS ಯಾವುದೇ ಪಕ್ಷದೈತಲ್ಲ, ನೀವು ಮುಖಂಡರುಗಳು ಅಲ್ಪಸಂಖ್ಯಾತರಿಗೋಸ್ಕರ ಒಂದು B ಫಾರಂ ತೊಗೊಂಡು ಬಂದು ನಮಗೆ ಸಹಾಯ ಮಾಡಪ್ಪ ಅಂತ ಮುಸಲ್ಮಾನರ ಜನಾಂಗ ಕೇಳಿಲ್ಲ. ಬಟ್ ಒಂದು ವಿಷಯ ನಮ್ಮ ಮುಂದೆ 1,67,00,000 ಜನ ರಾಜ್ಯದಲ್ಲಿ ಕಾಂಗ್ರೆಸ್ ಕೋಟ್ ಹಾಕವ್ರೆ. 1,67,00,000 ಜನ, ಅದ್ರಲ್ಲಿ 65 ಲಕ್ಷ ಮುಸಲ್ಮಾನರಲ್ಲಿ 60 ಲಕ್ಷ ಕಾಂಗ್ರೆಸ್ಗೆ ಓಟ್ ಹಾಕವ್ರೆ. ಕಾಂಗ್ರೆಸ್ಗೆ 60 ಲಕ್ಷ ಮುಸಲ್ಮಾನರು ಓಟ್ ಹಾಕವ್ರೆ. ಬಟ್ ನಿಮ್ಮ ನಾಯಕರು ಮೇಲಿನ ಕೇಳ್ಬೇಕು ತಾನೆ, ಸೀಟ್ ಕೊಡಿ ಅಂತ. ಅಲ್ಲ, ನಾನು ಹೇಳಕತ್ತೀನಲ್ಲ, ನಮ್ಮ ನಾಯಕರು ಕೇಳಿಲ್ಲ. ಇಲ್ಲಿ ಇರೋ ಕಾಂಗ್ರೆಸ್ ಮುಖಂಡರುಗಳಿದ್ದೆಲ್ಲ ಸಭೆಗಳನ್ನು ಮಾಡಿ ನಾವು ಅಲ್ಪಸಂಖ್ಯಾತರಿಗೆ ಒಂದು ಟಿಕೆಟ್ ಕೊಡಿ, ನಾವು ಅಲ್ಪಸಂಖ್ಯಾತರು ಭಾಳ ಜನ ಇದ್ದೀವಿ ಈ ಕ್ಷೇತ್ರದಲ್ಲಿ, ನಮಗೆ ಅವಕಾಶ ಇದೆ, ಅವಕಾಶ ಮಾಡಿಕೊಡ್ರಿ ಅಂತ ಅವರು ಕೇಳಿರೋದು. ಇಲ್ಲಿ ಜನ ಐತಲ್ಲ, ಯಾರು ನೀವು ಲೀಡ್ರ್ ಆಗಿ ನಮಗೆ ಐತಲ್ಲ ಕೇಳಿ, ನಮಗೆ ಅಭಿವೃದ್ಧಿನ ಕೇಳಿಲ್ಲ ಜನ, ಅಭಿವೃದ್ಧಿ ಮಾಡೇ ಇಲ್ಲ ಇವರು ಇಲ್ಲಿವರೆಗೆ. ಇಲ್ಲಿ ಸುಮಾರು 7 ಬಾರಿ ಇವ್ರು ಗೆದ್ದಿದ್ದಾರಲ್ಲ, ಎಷ್ಟು ಯುವಕರಿಗೆ ಹುದ್ದೆಗಳು ಕೊಡಿಸಿದ್ದಾರೆ ಇವರು. ಒಂದು ಪ್ರೇಡ್ನಾಗ ಇಷ್ಟು ಅಂತ ಹೇಳಿ ಎಷ್ಟು ಯುವಕರಿಗೆ ಇವರು ಐತಲ್ಲ ಹುದ್ದೆಗಳನ್ನು ಕೊಡಿಸಿದ್ದಾರೆ. ಇವತ್ತು 20-25 ಸಾವಿರ ಯುವಕರೈತಲ್ಲ SLC PUC ಮಾಡ್ಕೊಂಡು ಶೂನ್ಯಲ್ಲಿ ಜೀವನ ಮಾಡಕತ್ತಿದ್ದಾರೆ. ಏನೇನು ಇಲ್ಲ ಅವ್ರಿಗೆ, ಯಾವುದು ಕೆಲಸಗಳು ಯಾರು ಕೇಳಿಲ್ಲ, ಯಾವ ಮುಖಂಡರುಗಳು ಕೇಳಿಲ್ಲ.
ನಾನು ಇಷ್ಟೇ ಕೇಳಕ್ಕೆ ಇಷ್ಟಪಡ್ತೀನಿ, ಈ 7 ಬಾರಿ ನೀವು ಗೆದ್ದಿದ್ದೀರಲ್ಲ, ನಿಮ್ಮ ಕಾಂಗ್ರೆಸ್ ಮುಖಂಡರ ಕೈಯಿಂದ ನೀವು ಬಾಯಿಂದ ಕೇಳಿ ನೀವು ಆಯ್ತಲ್ಲ, ಏನಪ್ಪ ನಿಮಗೆ ಏನು ಬೇಕು, ಯಾವುದರ ಕೆಲಸಗಳನ್ನು ನೀವು ಇದು 7 ಬಾರಿಗೆ ಎಷ್ಟು ಜನರಿಗೆ ಇವರು ಉದ್ಯೋಗ ಕೊಡ್ಬೋದಾಗಿತ್ತು. ಶಿಕ್ಷಣ ವ್ಯವಸ್ಥೆ ಸರಿ ಇಲ್ಲ, ಆರ್ಥಿಕ ವ್ಯವಸ್ಥೆ ಸರಿ ಇಲ್ಲ, ಒಂದು PU ಕಾಲೇಜ್ ಇಲ್ಲ. ಇಲ್ಲಿಂದ ಒಂದು ಕಾಲೇಜಿಗೆ ಯಾವುದರ ಕಾಲೇಜಿಗೆ ಮಕ್ಕಳು ಹೋಗ್ಬೇಕಂದ್ರೆ ಫಸ್ಟ್ ಇಯರ್ PUC ಸೆಕೆಂಡ್ ಇಯರ್ PUCಗೆ 2 ಜಾಗದಾಗ ಸಿಟಿ ಬಸ್ ಸ್ಟ್ಯಾಂಡ್, ಇದು ಒಂದು ಬೇತೂರು ರೋಡ್. ಇಲ್ಲಿಂದ ಹೋಗೋವರಿಗೆ ಸಿಟಿ ದಾಟಿ 2 ಗಂಟೆ ಟೈಮ್ ಆಗುತ್ತೆ. ಅಷ್ಟು ಆ ನಮೂನಿ ಒಂದು ಆಸ್ಪತ್ರೆಗೆ ಹೋಗ್ಬೇಕಂದ್ರೆ ಎಷ್ಟು ತೊಂದರೆಯಿಂದ ಜೀವನ ಮಾಡ್ತಿದ್ದಾರೆ ಇಲ್ಲಿ ಜನ. ಇಲ್ಲಿ ಯಾರು ಐತಲ್ಲ ಕೇಳೋರಿಲ್ಲ, ಅವ್ರು ಇಲ್ಲಿ ಜನ ಕೇಳಿಲ್ಲ. ನಾನು ಬಂದೆ, ಕಡೆದಾಗ ಬಂದೆ, ನಾನು ಎಲ್ಲರೂ ಕೇಳ್ತೀನಿ, ಅವಾಗಿಂದ ನೀವೆಲ್ಲ ಇದ್ದೀರಾ. ಒಂದು ಮಾತು ಹೇಳ್ತಾರೆ, ಶುಕ್ರವಾರ ಒಂದು ನೀಟಾಗಿ ಗುರುಗಳ ಹತ್ರ ಹೇಳ್ಸ್ಬಿಟ್ರೆ ಓಟ್ ಹಾಕ್ತಾರೆ, ತಲೆ ಕೆಡ್ಸ್ಕೊಳಂಗಿಲ್ಲ ಅಂತಾನು ಹೇಳ್ತಾರೆ. ಒಟ್ಟಾರೆ ನೋಡ್ರಿ, ಇದೇ ಅವರಿಗೆ ತಿರ್ಗಾ ಬೀಳುತ್ತೆ. ನಾವು ಕೂಡ ಶುಕ್ರವಾರ ಹೇಳಿದ ತಕ್ಷಣ ಕಾಂಗ್ರೆಸ್ಸಿಗೆ ಓಟ್ ಅಲ್ಲ, ಈ ಸತಿ ಮಸೀದಿ ಒಳಗೆ ಹೇಳ್ಸಿ ಕಾಂಗ್ರೆಸ್ಸಿಗೆ ಓಟ್ ಹಾಕ್ಬಿಡ್ರಿ ಅಂತ ಹೇಳ್ತೀವಿ. ಆಗುತ್ತೆ, 100% ಆಗತ್ತೆ, ಮನೆಗೆ ಹೋಗ್ತೀವಿ. ಎಸ್, ಈಗ ನಮ್ಮ ಇನ್ನೊಬ್ರು ಇಲ್ಲಿದ್ದಾರೆ, ಮನ್ಸೂರ್ ಅವರು. ಎಸ್, ಕಮಾನ್ ಮಾತಾಡ್ಸಿ. ಸರ್ ನಮಸ್ತೆ, ನಾನು ಕೂಡ ಪಕ್ಷೇತರ ಅಭ್ಯರ್ಥಿ, ಬೆಂಕಿಪಟ್ಟಣ ನನ್ನ ಚಿಹ್ನೆ. ಈ ಬಾರಿ ದಕ್ಷಿಣ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಸಿನ ಸೋಲು ಖಚಿತ, ಇದಂತೂ ಸತ್ಯ. ಅಲ್ಪಸಂಖ್ಯಾತರು ನಾವೆಲ್ಲರೂ ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಮತ ನೀಡಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಸೋಲಂತೂ ಖಚಿತ ಕಾಂಗ್ರೆಸ್ ಪಕ್ಷಕ್ಕೆ. ಬಟ್ ಒಂದು ಆಪಾದನೆ ಮಾಡ್ತಾರೆ ನಿಮ್ಗಳ ಮೇಲೆಲ್ಲ, ಪಾಪ ಆಗ್ಲೇ ಇವ್ರನ್ನೂ ಕೇಳಿದೆ, ನೀವು ಕ್ಯಾಂಡಿಡೇಟೇ ಬಂದ್ಬಿಟ್ಟಿದ್ದೀರಿ, ಬಹಳ ಖುಷಿ ವಿಷಯ ಕೇಳ್ತೀನಿ. ನೀವೆಲ್ಲ ಸೇರ್ಕೊಂಡು ಕಾಂಗ್ರೆಸ್ ಸೋಲ್ಸಿದಿರಿ ಅಂತ ಹೇಳ್ತಾರೆ. ಯಾರು? ನಾವೆಲ್ಲ ಸೋಲ್ಸ್ತಾ ಇರೋದು ಅಲ್ಪಸಂಖ್ಯಾತರ ಮತದಾರರು ಸೋಲ್ಸ್ತಾ ಇರೋದು ಈ ಸಲ, ಈ ಬಾರಿ. ಯಾಕೆ ಇಷ್ಟೊಂದು ಸಿಟ್ಟು ಅಂತ? ಸರ್ 40 ವರ್ಷದಿಂದ ಟಿಕೆಟ್ ಕೇಳಿದ್ವಿ, ಕೊಟ್ಟಿಲ್ಲ. ಈ ಬಾರಿ ಶಾಮನೂರು ಶಿವಶಂಕರಪ್ಪ ಅವರು ತೀರ್ಕೊಂಡಾಗ ನಮ್ಗೆ ಈ ಬಾರಿ ಟಿಕೆಟ್ ಕೊಡ್ತಂತ ಭಾಳ ನಮಗೆ ಒಂದು ವಿಶ್ವಾಸ ಇತ್ತು ಅಲ್ಪಸಂಖ್ಯಾತರಿಗೆ. ನಮ್ಮ ಎಲ್ಲ ರಾಜ್ಯದ ನಮ್ಮ ಶಾಸಕರು ಉಲ್ಮಾಗಳು ಎಲ್ಲ ಕೂಡ ಕೇಳಿದ್ರು, ಅವ್ರಿಗೆ ಮಾತಿಗೆ ಬೆಲೆ ಕೊಟ್ಟದ್ದಂಗೆ ನಮಗೆ ಈ ಬಾರಿ ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ, ಸೋಲ್ಸೋದಂತೂ ಪಕ್ಕ ಸರ್ ಮತದಾರ. ಎಸ್, ಈಗ ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಜಸ್ಟ್ ನಾವು ಸಂದರ್ಶನ ಮಾಡಿ ಬಂದ್ರು, ನಮ್ಮ ಆಂಕರ್ ರಂಜಿತಾ. ಎಸ್, ಕಮಾನ್, ಇವ್ರ ಕ್ಯಾಂಡಿಡೇಟ್ ಕೂಡ ಹೌದು. ಸೊ ಏನು ಪ್ರಶ್ನೆಗಳು ಕೇಳ್ತೀರಿ ರಂಜಿತಾ? ಇದೇ ಮೊದಲನೇ ಬಾರಿಗೆ ಚುನಾವಣೆ ಸ್ಪರ್ಧೆ ಮಾಡ್ತೀರಾ? ಹೌದು ಮೇಡಮ್, ಇದೇ ಮೊದಲನೇ ಬಾರಿಗೆ ನಾವು ಚುನಾವಣೆ ಮಾಡ್ತಾ ಇರೋದು. ಯಾವ ಕಾರಣಕ್ಕೆ? ಅಂದ್ರೆ ಟಿಕೆಟ್ ಸಿಕ್ಕಿಲ್ಲ ಅಂತ ನೀವು ಸ್ಪರ್ಧೆ ಮಾಡಿ? ಹೌದು ಮೇಡಮ್, ಯಾಕಂದ್ರೆ ನಾವು ನಮ್ಮ ಸಮಾಜದಿಂದ ಅವ್ರಿಗೆ ಕೊಡ್ರಿ ಇವ್ರಿಗೆ ಕೊಡ್ರಿ ಅಂತ ನಾವು ಯಾವುದೇ ಹೆಸರು ಹೇಳಿಲ್ಲ. ಬಟ್ ನಮ್ಮ ಅಲ್ಪಸಂಖ್ಯಾತರಿಗೆ ಈ ಬಾರಿ ಟಿಕೆಟ್ ಕೊಡ್ರಿ ಅಂತ ನಾವು ಕೇಳಿರೋದು ವಿನ ಯಾವುದೇ ಹೆಸರು ಹೇಳಿದ್ದಿಲ್ಲ. ಆದ್ರೆ ಅವರು ನಮ್ಮ ಸಮಾಜಕ್ಕೆ ಕಡೆಗಣನೆ ಮಾಡಿ ಈ ಬಾರಿ ಮತ್ತೆ ಅವರೇ ಟಿಕೆಟ್ ತಗೊಂಡ್ ಬಂದಿದ್ದಾರೆ. ನಾವು ಸಿಟ್ಟಾಗಿ ಈ ಬಾರಿ 14 ಜನ ಪಕ್ಷೇತರ ಅಭ್ಯರ್ಥಿಯಾಗಿದ್ದೀವಿ. ಈ ಬಾರಿ ನಮ್ಮ ಸ್ವಂತ ನಮ್ಮ ಶಕ್ತಿಯಿಂದ ನಾವು ಗೆಲ್ಲೋದಿಲ್ಲ, ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಬಟ್ ನಮ್ಮ ಉದ್ದೇಶ ಒಂದೇ, ಈ ಬಾರಿ ಕಾಂಗ್ರೆಸ್ ಪಕ್ಷಕ್ಕೆ ಸೋಲು ಖಚಿತ. ಈಗ ಅಲ್ಪಸಂಖ್ಯಾತರೆಲ್ಲರೂ ಕೂಡ ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ ಅಂತ ಆಗ್ಲಿಂದನೂ ಕೂಡ ನಡ್ಕೊ ಬಂದಿದೆ. ಈಗಲೂ ಕೂಡ ಕೆಲವರು ಹೇಳ್ತಾ ಇದ್ದಾರೆ, ಇಲ್ಲಿ ಅಭಿಪ್ರಾಯಗಳು ಬದಲಾಗಿದೆ. ನೀವು ಹೇಳ್ತಾ ಇದ್ರೆ ಈಗ ಟಿಕೆಟ್ ಕೊಟ್ಟಿಲ್ಲ, ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ ಅಂತ. ಈಗ ನಿಮಗೆ ಸಪೋರ್ಟ್ ಮಾಡ್ತಾರೆ ಮುಸಲ್ಮಾನ ಬಾಂಧವರು ಎಲ್ಲರೂ ಕೂಡ ಅಂತ ಅನ್ಕೊಂಡಿದ್ದೀರಾ? ನಾವು ಭರವಸೆ, ನಮ್ಮ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ ಮೇಡಮ್. ನಿನ್ನೆಯಿಂದ ನಮ್ಮೆಲ್ಲ ಕ್ಯಾನ್ವಸ್ ಎಲ್ಲ ಶುರು ಆಗಿದೆ. ಏನೋ ದಿನ ಬೆಳಿತಾನೆ ಇದ್ದಾವೆ, ಕಡಿಮೆ ಆಗ್ತಾ ಇಲ್ಲ. ಭರವಸೆ ಇದೆ, ನನಗೂ ಜನ ಒಪ್ಕೊಂತಾರೆ. ಮತ್ತು ಬೇರೆ ಅಭ್ಯರ್ಥಿಗೆಲ್ಲ ಏನು ಜನ ಒಪ್ಕೊಂಡು ಅವ್ರು ಏನು ತೀರ್ಮಾನ ಮಾಡ್ತಾರೆ ನಾವು ಬದ್ಧವಾಗಿರ್ತೀವಿ. ಎಸ್, ಒಂದು ಫೈನಲ್ ಆಗಿ ಒಂದಷ್ಟು ವಿಷಯಗಳನ್ನ ಪ್ರಸ್ತಾಪ ಮಾಡ್ತೀನಿ. ನಾವೆಲ್ಲ ನೋಡಿದಾಗ ಅನ್ಸಿದ್ದೇನು ಅಂತಂದ್ರೆ, ಒಂದು ಕೇವಲ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಸಿಟ್ಟಲ್ಲಿ ಕಾಣ್ತಾ ಇಲ್ಲ ಅವ್ರಿಗೆ. ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಒಂದು ಸಿಟ್ಟು, ಕೆಲಸ ಮಾಡಿಲ್ಲ, ಆಸ್ಪತ್ರೆ ಇಲ್ಲ, ಪಾರ್ಕ್ ಇಲ್ಲ, ಶಾಲೆಗಳಿಲ್ಲ, ಕೆಲಸ ಕೊಟ್ಟಿಲ್ಲ. ಕೇವಲ ಮುಸಲ್ಮಾನರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಸಿಟ್ಟು ಕಾಣ್ತಾ ಇಲ್ಲ ಇಲ್ಲಿ. ಕೆಲಸನೇ ಮಾಡಿಲ್ಲ, ಓಟ್ ಹಾಕ್ಸ್ಕತ್ತಿರಲ್ಲ, ಕೆಲಸ ಮಾಡಿಲ್ವಲ್ಲ ಅಂತ ಕೇಳ್ತವ್ರೆ. ಹೇಳ ಮಾಡಿ ಕೇಳ್ರಿ. ಒಂದು ಹೆಗಡನಗರ ಚಂದ್ರ ಮನಿಗಿತ್ತು ಯಾರು? ಇದೇ ಶಾಸಕರು, ಯಾರು? ಇದೇ ಕಾಂಗ್ರೆಸ್ನವರು. ಕಿತ್ತು ಏನು ಮಾಡಿದ್ರು? 3 ತಿಂಗಳು ಟೈಮ್ ಕೊಟ್ಟರು, 3 ವರ್ಷ ಆಯ್ತು. ಅದು ಬರೀ ಇದು ರೋಡೆಲ್ಲ ಕಿತ್ತು ಮಂತನ ಮುರಿದ್ಬಿಡ್ರಿ. ಯಾರು ಓಟ್ ಹಾಕ್ತೀರಿ ಈಗ ಓಟು ನಾವು ಓಟ್ ಹಾಕ್ದ್ರಿಗೆ ಬಲ್ಕಟ್ ಮಾಡ್ಬಿಡ್ತಾರೆ. ಹೋಗಿ ನಾವು ಯಾರಿಗ ಓಟ್? ಈಗ ಯಾರಿಗೂ ಇಲ್ಲ ಇಂಡಿಪೆಂಡೆಂಟ್ ಆಗಿಲ್ಲ, ಬಿಜೆಪಿ ಹಾಕು. ಬಿಜೆಪಿ ಗೆದ್ರೆ ನಿಮ್ಮನ್ನ ಕಾಂಗ್ರೆಸ್ ಅವ್ರು ಬಿಜೆಪಿಗೆ ಹಾಕ್ಬೇಡಿ ಅಂತಾರಲ್ಲ, ಮುಸಲ್ಮಾನರು ವಿರೋಧಿ ಬಿಜೆಪಿ ಅವರು. ಬಿಜೆಪಿಗೆ ಅವರು ಹತ್ರದಿಂದ ಕಂಡಿರದಲ್ಲಿ ಅವರು ಹೂ ಅಂದ್ರೆ ಹೆದರ್ತೀರಿ, ನೀವು ಹೂ ಅಂದ್ರೆ ಹೆದರ್ತೀರಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು, ಮಾತಾಡಕ್ಕೆ ಥ್ಯಾಂಕ್ ಯು ಸರ್. ಏನ್ ಹೇಳ್ತೀರಿ ಫೈನಲ್? ಏನಿಲ್ಲ, ಇವ್ರಿಗೆ ಭಯ ಸ್ಟಾರ್ಟ್ ಆಗಿದೆ, ಸೋಲ್ತೀವಿ ಅಂತ ಹೇಳಿ. ಅದಕ್ಕೆ ಭಯ ಯಾರಿಗೆ?
ಕಾಂಗ್ರೆಸ್ನವ್ರಿಗೆ 2-3 ದಿವಸದಲ್ಲಿ ಒಂದು 4-5 ಕ್ಯಾಂಡಿಡೇಟಿಗೆ ಅವ್ರು ಕೊಂಡ್ಕೊಂಡೋಗಿ ಅಲ್ಲೇ ವ್ಯವಸ್ಥೆ ಮಾಡಿದ್ದಾರೆ. ಸಾದಿಕ್ ಪೈಲ್ವಾನೆ ಕರ್ಕೊಂಡು ಹೋಗ್ಬಿಟ್ರು. ಕರ್ಕೊಂಡು ಹೋದ್ರೆ ಅವರು ಏನು ಮಾಡೋಕ್ಕಾಗಲ್ಲ. ಅದೇನಿಲ್ಲ ಅಂತ ಅಭ್ಯರ್ಥಿಗಳು ಭಾಳ ಜನ ಇದ್ರು, ಅಖಾಡದಲ್ಲಿ ಭಾಳ ಜನ ಇದ್ರು. ಸಾದಿಕ್ ಪೈಲ್ವಾನ್ ಒಬ್ಬ ರೈತಲ್ಲ ಪಾಪ, ಅವರು ಬಂದಿದ್ದಿಲ್ಲ, ಇವರು ಮನ್ಸೂರ್ ಅವ್ರು ಬಂದಿಲ್ಲ, ಇನ್ನೂ ಹಲವಾರು ಜನ ಇದ್ದಾರೆ. ಅದರಲ್ಲಿ ಇವತ್ತು ನಾಳೆ ಐತೆಲ್ಲ ಭಾಳ ಪೈಪೋಟಿ ನಡ್ಸಕತ್ತಾರ. ಅವ್ರು ಆದಿಲ್ ಭಾಷೆಗೆ ನಮೂನಿ ಮಾಡಿದ್ರೆ ನಮೂನಿ ಎಷ್ಟು ಜನ ಹೋಗ್ತಾರೋ ಉಳಿತಾರೋ ಅದನ್ನು ಹೇಳೋಕ್ಕಾಗಲ್ಲ. ರಾಜಕೀಯದಲ್ಲಿ ಸಹಜ, ಯಾರಿಗೆ ಸ್ವತಂತ್ರ ದೇಶ, ಯಾರಿಗೆ ಬೇಕಾದ್ರೆ ಯಾರು ಓಟ್ ಕೊಡಬಹುದು. ನಾವಂತೂ ಮಾತ್ರ ಹೇಳ್ತೀವಿ ಇವರು ಡೆವಲಪ್ಮೆಂಟ್ ಮಾಡಿಲ್ಲ. ಭಾಳ ಯಶಸ್ವಿ ಮಾಡಿ ಜನ ಐತಲ್ಲ ದಕ್ಷಿಣ ವಿಧಾನಸಭೆ ಡೆವಲಪ್ಮೆಂಟಿನ ಬಗ್ಗೆ ಅಷ್ಟೇ ನಾನು ಮಾತು, ಬೇರೆದು ನಾನು ಕೇಳಲ್ಲ. ನಾನು ಟಿಕೆಟಿನ ಕೇಳಲ್ಲ, ಇನ್ನೊಂದು ಕೇಳಲ್ಲ. ಡೆವಲಪ್ಮೆಂಟ್ ಇಂಪ್ರೂವ್ಮೆಂಟ್ ಏನು ಮಾಡಿಲ್ಲ. ಒಂದ್ಸರಿ ನೀವು ಕೆಲಸ ಮಾಡಿರಿ, ಒಂದು ಟೈಮಿಂಗ್ ತಗೊಳ್ರಿ, ಇಡೀ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಒಂದು ರೌಂಡ್ ಹೊಡೀರಿ, ತೋರಿಸ್ತೀನಿ ನಾನು ಎಷ್ಟು ಡೆವಲಪ್ಮೆಂಟ್ ಐತೆ ಅಂತ ನೀವು ಕಂಡಿದ್ದ ನೋಡಿ. ಎಸ್, ಇವ್ರು ನಮಾಜ್ಗೆ ಹೋಗ್ಬೇಕಾಯ್ತು, ಆದ್ರೂ ಕೂಡ ನಿಂತಿಷ್ಟೆಲ್ಲ ಮಾತಾಡಿದ್ರು. ಒಳ್ಳೇದಾಗ್ಲಿ, ಥ್ಯಾಂಕ್ ಯು. ಎಸ್, ರಂಜಿತಾ ಕಮಾನ್. ಎಸ್ ಸರ್, ಈಗ ಇನ್ನೊಂದು, ಈಗಾಗಲೇ ಮನ್ಸೂರ್ ಅಲಿ ಖಾನ್ ಸಾಕಷ್ಟು ಚರ್ಚೆ ಕೂಡ ಈಗಾಗಲೇ, ಯಾಕಂದ್ರೆ ಸುಮಾರು ನಮ್ಮ ಕರ್ನಾಟಕ ಡೇ ಒನ್ನಿಂದ ಅವ್ರನ್ನ ಈಗಾಗಲೇ ಮಾತಾಡ್ಸಿದ್ವಿ. ಮುಂಚೆ ಕಾಂಗ್ರೆಸ್ ಮುಖಂಡರು ಅಂತ ಹೇಳಿ ಮಾತಾಡಿದ್ರು. ಇವಾಗ ಕಾಂಗ್ರೆಸ್ ಮೇಲೆ ಬಂಡಾಯ ಅಭ್ಯರ್ಥಿ. ಯಾಕಂದ್ರೆ ಮನ್ಸೂರ್ ಅಲಿ ಖಾನ್ ಅವ್ರ ನಿಮ್ಗೆ ಏನಾದ್ರು ಪಕ್ಷದಿಂದ ಏನಾದ್ರು ಕರೆ ಮಾಡಿ ಏನಾದ್ರು ನಿಮ್ಮನ್ನ ಮನವೊಲಿಸಲಿಕ್ಕೆ ಪ್ರಯತ್ನ ಪಟ್ರೆ ಹೇಗೆ ಮಾಡ್ತಾ ಇದ್ದಾರೆ ಸರ್. ಯಾಕಂದ್ರೆ ಪಕ್ಷ ವಾಪಸ್ ಆಗತ್ತೀರ ಹಂಗೆ 100ಕ್ಕೆ 100 ಇಲ್ಲ. ಅಖಾಡದಲ್ಲಿ ಇರ್ತೀರಿ. ಕ್ರಮ ಸಂಖ್ಯೆ ಏನು? 17 ಚಿಹ್ನೆ ಬೆಂಕಿಪಟ್ಟಣ. ಬೆಂಕಿಪಟ್ಟಣ ಕ್ರಮ ಸಂಖ್ಯೆ 17 ಇವ್ರದ್ದು. ಎಸ್, ನಾನು ಮತ್ತೆ ನಿಮ್ ಜಾಯ್ನ್ ಆಗ್ತೀನಿ. ಬ್ರದರ್, ಏನ್ ಮಾತು? ಬಂದೆ. ಎಸ್, ಹೇಳೋಣ. ಆಗ್ಲೇ ನೀವು ಎಲ್ಲ ಮಸೀದಿಯಲ್ಲಿ ಹೇಳಿದ್ರೆ ಓಟ್ ಹಾಕ್ತೀರಾ ಅಂತ ಹೇಳಿದ್ರು. ಇದೇ ನಲ್ಪಾಡ, ನಮ್ಮ ಮೊಹಮ್ಮದ್ ನಲ್ಪಾಡ ಒಂದು ಹೆಸರು ಹೇಳಕ್ ಬರ್ತಾ ಇಲ್ಲ. ಇದೇ ಟೋಪಿ ಹಾಕಂದೆ ಗಡ್ಡ ಬಿಟ್ಟವರು ಮುಸಲ್ಮಾನರು ಅಲ್ಲ ಅಂತ ಹೇಳಿದ್ರಲ್ಲ. ನಲ್ಪಾಡ ಏನೋ ಒಂದು ಹೆಸರು ಬರ್ತಾ ಇಲ್ಲ ನನಗೆ. ಆದ್ರೆ ಇದೇ ಮುಸಲ್ಮಾನರು ಯಾರು ಏನಂತ ಅವನಿಗೆ 9ನೇ ತಾರೀಕಿಗೆ ಗೊತ್ತಾಗತ್ತಿ. 9ನೇ ತಾರೀಕು ತೋರಿಸ್ತೀವಿ, ಖಂಡಿತ ತೋರಿಸ್ತೀವಿ. ಇದೇ ನಳಪಾಡು ಬಂದು ಹೇಳಿದ್ರಲ್ಲ, ಎಲ್ಲ ಗಡ್ಡ ಬಿಟ್ಟವರು ಟೋಪಿ ಯಾರು ಬಂದ್ರು ತಿರ್ಗಲ್ಲ. ಒಂದೇ, ಯಾರು ಜಮೀರ್ ಅಹಮದ್ ಬಂದ್ರು ಹೋಗಲ್ಲ, ಸಿದ್ದರಾಮಯ್ಯ ಬಂದ್ರು ಹೋಗಲ್ಲ. ಈ ತೀರ್ಮಾನ ಏನಿದೆ ಖಂಡಿತವಾಗಿ ಲಾಸ್ಟ್ 9ನೇ ತಾರೀಕಿನವ್ರಿಗೆ ಇದೇ ಇರುತ್ತೆ. ತಾವೇನು ಹೇಳ್ತೀರಿ ಸರ್? 100ಕ್ಕೆ 100 ಸತ್ಯ ಸರ್. ಯಾಕಂದ್ರೆ ಮತದಾರರ ಮನಸ್ಸಿನಾಗ ಬಂದ್ಬಿಟ್ಟಿದೆ, ಈ ಬಾರಿ ಕಾಂಗ್ರೆಸ್ಸಿಗೆ ನಾವು ಮತ ಹಾಕಲ್ಲ ಅಂತ ಹೇಳಿ ಬಹಳಷ್ಟು ನಾವು ಬೇಜಾರಾಗ್ಬಿಟ್ಟಿದ್ದೀವಿ. ಈಗ ನಮ್ಮ ಸಮಾಜದ ಮುಖಂಡರೆಲ್ಲ ಒಂದೇ ತೀರ್ಮಾನ, ಈ ಬಾರಿ ಅಲ್ಪಸಂಖ್ಯಾತರಿಗೆ ಮೋಸ ಮಾಡಿದ್ದಾರೆ, ನಾವು ಅವ್ರಿಗೆ ವೋಟ್ ಹಾಕ್ದಂಗೆ ಬೇರೆ ಯಾರು ಅಭ್ಯರ್ಥಿ ಇದ್ದಾರೆ ನೋಡಿ ಕೆಲಸ ನಾವು ಮಾಡ್ತೀವಿ. ತಾವೇನು ಹೇಳ್ತೀರಿ ಸರ್ ಫೈನಲ್ ಆಗಿ? ಸರ್, ಆಲ್ರೆಡಿ ಡಿಸೈಡ್ ಮಾಡಿಬಿಟ್ಟಿವಿ. ಯಾವುದೇ ಕಾರಣಕ್ಕೆ ಯಾರು ಬಂದ್ರೂ ನಾವು ಹಿಂದೆ ಸರಿಯೋದಿಲ್ಲ. ಯಾರು ಬಂದ್ರೂ ಏನು ಮನವೊಲಿಸಿದ್ರು ನಾವು ಒಪ್ಪಲ್ಲ. ಆಲ್ರೆಡಿ ವಿ ಹ್ಯಾವ್ ಡಿಸೈಡೆಡ್. ನೀವು ಯಾರು ಕಳೆದ ಬಾರಿ ಓಟ್ ಹಾಕಿದ್ರಿ, ಈ ಸರಿ ಯಾರಿಗೆ ಹಾಕ್ತೀರಿ ಸರ್? ಇಂಡಿಪೆಂಡೆಂಟ್. ಯಾರು ಲಾಸ್ಟಿಗೆ 9ಗೆ ಡಿಸೈಡ್ ಮಾಡೋದು. ಈಗ ಲಾಸ್ಟ್ ಟೈಮ್ ಯಾರಿಗೆ ಹಾಕಿದ್ರಿ? ಇಲ್ಲ, ಏನು ಜಮೀರ್ ಅಹಮದ್ ಅನ್ನಾಗತ್ತೀರಾ? ಈಗ ಲೀಡರ್ಶಿಪ್ ಯಾರ್ದಾರ ಇರಲಿ, ಮುಸ್ಲಿಂ ಆದರಿಗೆ ಓಟ್ ಕೊಟ್ಟಿಲ್ಲ, ಅವ್ರು ಕೊಡ್ಸಿಲ್ಲ ಸೀಟು. ನಿಂತು ಹೇಳಬೇಕಿತ್ತು ಅವರು, ಸೀಟ್ ಕೊಡ್ರಿ ಅಂತ ಮೀಡಿಯಾದಾಗ ಹೇಳಿಲ್ಲ ಅವರು. ಸೀಟ್ ಕೊಡ್ಬೇಕಂತ ಹೇಳಿಲ್ಲ ಅವರು. ಹೇಳ್ಬೇಕಿತ್ತ, ಸೀಟ್ ಕೊಡ್ರಿ ನಾನು ಗೆಲ್ಲಿಸ್ಕೊಂಡ್ ಬರ್ತೀನಿ ಅಂತ. ನೀವು ಯಾರು ಬಂದ್ರು ಕೇಳಲ್ಲ, ಇಲ್ಲ ಓಟ್ ಹಾಕಲ್ಲ ಈಗ ಕಾಂಗ್ರೆಸ್ಗೆ. ಅವರು ಈಗ ಬಂದು ಹೇಳಿದ ಕೂಡಲೇ ಹಾಕ್ಬೇಕು. ಮತ್ತೆ ನೆಕ್ಸ್ಟ್ ಕೊಡ್ತೀರಾ ಸೀಟ್? ಇದು 2 ವರ್ಷ ಮುಗಿದ ಮೇಲೆ ಕೊಡ್ತೀರಾ ಸೀಟ್? ಚಾಲೆಂಜ್ ಇದು ಕೊಡ್ರಿ. ಬೇಕಿದ್ರೆ ಹಾಕ್ತೇವೆ, ಸಿದ್ದರಾಮಯ್ಯ ಹೇಳಿದ್ರೂ ಹಾಕ್ತೇವಲ್ಲ. ಈಗಲೇ ಘೋಷಣೆ ಮಾಡ್ರಿ, ನೆಕ್ಸ್ಟ್ ಮುಸ್ಲಿಂ ಟಿಕೆಟ್ ಕೊಡ್ತೀರಾ ಅಂತ ಘೋಷಣೆ ಮಾಡ್ರಿ. ಮಲ್ಲಿಕಾರ್ಜುನ್ ಹೇಳಿ ನೆಕ್ಸ್ಟ್ ನಾನು ಸೀಟ್ ಕೊಡ್ತೀನಿ ಅಂತ. ಈಗ 2 ವರ್ಷ ಮುಗಿದ ಮೇಲೆ ಯಾರಿಗೆ ಸೀಟ್ ಅಂದರೆ ಅವರಿಗೆ ಸೀಟ್ ಮತ್ತದು ನೆಕ್ಸ್ಟನ್ನು ಈಗಲೇ ಹೇಳಿಬಿಡ್ರಿ. ಹೈಕಮಾಂಡ್ ಬಂದೈತಲ್ಲ ಈಗ ದಿಲ್ಲಿಯಿಂದ, ಅವರೇ ಘೋಷಣೆ ಮಾಡಲಿ ನೆಕ್ಸ್ಟ್ ನಮ್ಮ ಮುಸ್ಲಿಮರಿಗೆ ಟಿಕೆಟ್ ಕೊಡ್ತೀರಾ ಅಂತ. ಎಲ್ಲರೂ ಸೇರಿ ಕೆಲಸ ಮಾಡ್ತೇವೆ. ಫೈನಲ್ ಆಗಿ ಏನು ಹೇಳ್ತೀರಿ ಸರ್? ಫೈನಲ್ ಆಗಿ ಹೇಳೋದು ಗೋ ಬ್ಯಾಕ್ ಕಾಂಗ್ರೆಸ್ ಪಾರ್ಟಿ, ಗೋ ಬ್ಯಾಕ್ ಆಫ್ ದಾವಣಗೆರೆ ಸೌತ್. ಸರ್, ತಾವು ಯಾರಿಗೆ? ಎಸ್, ಏನು ಹೇಳ್ತೀರಿ ಸರ್? ಇನ್ನೊಂದು, ನಾನು ಡೈರೆಕ್ಟಾಗಿ ಒಂದು SS ಫ್ಯಾಮಿಲಿಗೆ ನಂದು 2 ಪ್ರಶ್ನೆಗಳಿವೆ. ಈಗೇನು ಕ್ಯಾಂಡಿಡೇಟ್ ಆಗಿದ್ದಾರೆ SS ಸಮರ್ಥ ಅವರು ಆಗಿರ್ಬೋದು, ಅವ್ರ ಅಪ್ಪಾಜಿ SS ಮಲ್ಲಿಕಾರ್ಜುನ್ ಆಗಿರ್ಬೋದು, ಅವ್ರ ತಾಯಿಯವರಾದಂಥ ಪ್ರಭಾ ಮೇಡಮ್ ಆಗಿರ್ಬೋದು, ಅವ್ರಿಗೆ ಡೈರೆಕ್ಟ್ ಒಂದು ಮಾತು ಹೇಳ್ತೀನಿ. ಟಿಕೆಟು ನಿಮಗೆ ಯಾಕೆ, ನಮ್ಮ ಸಮುದಾಯಕ್ಕೆ ಯಾಕೆ ಬೇಡ? ಇದು ನಮ್ಮ ಪ್ರಶ್ನೆ ಒಂದು. ನಮ್ಮ ಸಮುದಾಯದ ಬಗ್ಗೆ ನಿಮ್ಮದು ಏನು ಅಭಿಪ್ರಾಯ ಇದೆ? ನಮಗೆ ಯಾಕೆ ಟಿಕೆಟ್ ಬೇಡ? ಉತ್ತರ ಕೊಡಿ. ಇದು ಉತ್ತರ ಕೊಡಬೇಕು ಅವರು. ಆಮೇಲೆ ಇನ್ನೊಂದು, ಸಮರ್ಥವ್ರು ಏನು ಕ್ಯಾಂಪೇನಿಗೆ ಬರ್ತಿದ್ದಾರೆ, ಮಾಡ್ತಿದ್ದಾರೆ, ಮಾಡಲಿ.
ಅವರೇ ಸಮರ್ಥಾಗಿ ಖುದ್ದಾಗಿ ಒಂದು 5 ಮೇಜರ್ ಏನು ಪ್ರಾಬ್ಲಮ್ಸ್ ಅದಾವೆ ಸೌತ್ ಬಗ್ಗೆ ಅವ್ರಿಗೆ ಒಂದು ಸ್ವಲ್ಪ ಕೇಳಿ, ನೀವು ಓದೋಕೆ ಕೇಳಿ, ಅದು ಅನ್ನೋದೊಂದು ಪ್ರಶ್ನೆ ಇದೊಂದು. ಎಸ್ ನಾವು ಇಲ್ಲಿ ಭಾಳ ಚೆನ್ನಾಗಿ ಮಾತಾಡಿದ್ವಿ, ಕ್ಯಾಂಪೇನ್ ಕೂಡ ಆಗ್ತಿದೆ, ಸೌಂಡ್ ಕೂಡ ಜಾಸ್ತಿ, ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಕೂಡ ಬಂದು ಮಾತಾಡಿದ್ರು, ಭಾಳ ಜನ ಮಾತಾಡಿದ್ರು. ಹೇಗೆ ನೀನು ನಾವು 2-3 ದಿನ ಇಲ್ಲೇ ದಾವಣಗೆರೆ ಇರ್ತೀವಿ, ಮತ್ತೆ ಜನಗಳು ಏನಂತ ಒಪಿನಿಯನ್ ಕೇಳ್ತೀವಿ. ಎಸ್ ಸರ್. ಈಗ ನಮ್ಮ ಅಲ್ಪಸಂಖ್ಯಾತರ ಸಮುದಾಯದವರು ನಾಯಕರಾಗಿರೋಂಥ ಸಲೀಂ ಅಹಮದ್ ಅವರು ಹಾಗೂ ರಿಜಾನ್ ವರ್ಷರ್ ಈ ನಡ್ಪಾಡೋರು ಬಂದು ನಮ್ಮ ಸಮಾಜಕ್ಕೆ ಏನು ಅವರು ಇದು ಮಾಡೋಕ್ಕೆ ಹೇಳ್ತಾರೆ. ನಾಳೆ ದಿನ ಏನಾದರೂ ಅವ್ರು ಬಂದರೆ ಅವ್ರಿಗೆ ಒಂದೇ ಒಂದು ನಾವು ಪ್ರಶ್ನೆ ಕೇಳೋದು, ನಮ್ಮ ಸಮಾಜಕ್ಕೆ ದ್ರೋಹ ಮಾಡಿದ್ಮೇಲೆ ನೀವು ಹೆಂಗೆ ಬಂದು ನಮಗೆ ಸಂತಾನ ಹೇಳೋಕ್ಕೆ ಬಯಸ್ತಾ ಇದ್ದೀರಾ? ನೀವು ನಮ್ಗೆ ಗ್ಯಾರಂಟಿ ಕೊಡಬೇಕು. 2028 ಏನು 2 ವರ್ಷ ಚುನಾವಣೆ ಬರ್ತತ್ತಲ್ಲ, ನೀವು ಮುಸಲ್ಮಾನರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ ಮೇಲೆ ಇಲ್ಲಿ ಬರ್ಬೇಕು. ತಾವು ಅಲ್ಲಿ ಮಠ ಇಲ್ಲಿ ಬರೋಕ್ಕೆ ಹೋಗ್ಬಾರ್ದು. ನೀವು ಶಾಮನೂರ್ ಅವರೇ ನೆಕ್ಸ್ಟ್ ಬಿಟ್ಕೊಡ್ತೀವಿ ಅಂದ್ರು, ಬಿಟ್ಕೊಡ್ಲಿಲ್ಲ, ಇದೇನು ಕೊಡ್ತಾರೆ ನಾನು ಕೇಳಿ. ಅದಕ್ಕೆ ಮತ್ತೆ ಹೇಳ್ತಿರೋದು, ಅವ್ರು ಮಾತು ಕೊಟ್ಟರೆ ಇಲ್ಲಿಗೆ ಬರಬೇಕು, ಅಲ್ಲಿ ಮಠ ಇಲ್ಲಿ ಒಂದು ಪ್ರಚಾರಕ್ಕೆ ಬರೋಕ್ಕೆ ಹೋಗ್ಬಾರ್ದಿಲ್ಲ. ಅಲ್ಪಸಂಖ್ಯಾತರು ಇರೋದ್ ಕಡೆ ಅವರು. ಎಸ್ MP ಮೇಡಮ್ ಅವರಿಗೆ ನೀವು ಮಾತಾಡಿದ್ರು. MP ಮೇಡಮ್ ಅವರು MP ಮೇಡಮ್ ಮೈಂಡ್ನಾಗೆ, ನಮ್ಮ MP ಮೇಡಮ್ ಮೈಂಡ್ನಾಗೆ ಏನಿದೆ ಅಂತ ಇಲ್ಲಿ ಒಂದು ವಿಡಿಯೋ ಇದೆ. ದಾವಣಗೆರೆ ಸೌತ್ ಹೆಸರು ಇದೆಯಾ ಇಲ್ಲವಾ? ಡೆವಲಪ್ಮೆಂಟಿಗೆ ಈಗ ಅಂತದ್ರಲ್ಲ, ನಾವು ಮುಂದೆ ಡೆವಲಪ್ಮೆಂಟ್ ಮಾಡ್ತೀವಿ, ಒಂದ್ಸತಿ ಗೆಲ್ತೀವಿ, 2,000 ಕೋಟಿ ತಗೊಂಬಂದು ಡೆವಲಪ್ಮೆಂಟ್ ಮಾಡಿಬಿಡ್ತೀವಿ ಅಂತದ್ರಲ್ಲ. ಒಂದು ಕ್ಲಿಪ್ ತೋರಿಸ್ತೀನಿ, ಇದು ದಯವಿಟ್ಟು ತೋರಿಸ್ಬೇಕು. ನೀವು ಈ ಯಾವುದೇ ಕಾರಣಕ್ಕೆ ಕ್ಲಿಪ್ ಕಟ್ ಮಾಡೋಂಗಿಲ್ಲ. ನೀವು MP ಮೇಡಮರೇ ಮಾತಾಡಿರೋದು. ಇಲ್ಲ ನಾವು ಬೇರೆ ಜನ들 ಬೇಡ, ಇದರಲ್ಲಿ MP ಮೇಡಮ್ ಅವರು ಹೇಳಿದ್ದಾರೆ, ದಾವಣಗೆರೆ ಸೌತ್ ಹೆಸರೇ ತಗೊಂಡಿಲ್ಲ ಅವರು. ನೀವಾಗಲೇ ಅದನ್ನ ಹೇಳಿದ್ರಿ, ಐ ಅಗ್ರಿ. ಎಸ್ ಫೈನ್, ಇವ್ರು ಸಿಟ್ಟಿದೆ ಪಾಯಿಂಟ್ ಇಟ್ಕೊಂಡು ಕೂತವ್ರು ಏನೇನು ಮಾತಾಡಿದಿರಿ ಅಂತ. 28 ನಮ್ಮ ಕ್ಷೇತ್ರದ ಹೆಸರೇ ಗೊತ್ತಿಲ್ಲ ನಿಮಗೆ, ನಮ್ಮನ್ನೇನು ಉದ್ಧಾರ ಮಾಡ್ತೀರಿ ಅನ್ನೋ ಪ್ರಶ್ನೆ ಇವ್ರದ್ದು. ಬಟ್ ಎಲ್ಲರೂ ಹೇಳಿದ್ರಿಷ್ಟೇ, ಕೇವಲ ಮುಸ್ಲಿಮ್ರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕೋಪ ಅಲ್ಲ, ಕೆಲಸನೇ ಮಾಡಿಲ್ಲ ನೀವು. ಶಾಲೆಯಲ್ಲಿ, ಆಸ್ಪತ್ರೆಯಲ್ಲಿ, ಕ್ರೀಡಾಂಗಣ ಎಲ್ಲಿ ಕೆಲಸ ಎಲ್ಲಿ ಕೊಟ್ಟಿದ್ರೆ ಹೇಳಿ ಅಂತ ಕೇಳ್ತಾವ್ರೆ. ಬಟ್ ಈ ಸಿಟ್ಟು ನೋಡಿದ್ರೆ ಟೆಂಪ್ರವರಿ ಸಿಟ್ ಥರ ಅಲ್ಲ, ಭಾಳ ದಿನದಿಂದ ಕೋಪ ಇತ್ತು. ಆ ಕೋಪದಲ್ಲಿ ಇವರೆಲ್ಲ ಮಾತಾಡ್ತಾವ್ರೆ, ಇದೆಲ್ಲ ಕರಗೋಗುತ್ತೆ ಅಂತ ನನಗೇನು ಅನಿಸಿಲ್ಲ. ಬಟ್ 9 ವೋಟಿಂಗು, ಮೇ 4 ಕೌಂಟಿಂಗು, ಅಲ್ಲಿವರೆಗೂ ಕಾಯೋಣ. ಒಳ್ಳೇದಾಗಲಿ. ಥ್ಯಾಂಕ್ ಯು. ರಂಜಿತಾ, ಫೈನಲ್ ವೈಂಡ್ ಅಪ್ ಪ್ಲೇಸ್. ಎಸ್, ನೋಡಿದ್ರಲ್ಲ ಸರ್, ಇವಾಗ ಆಲ್ರೆಡಿ ಭಾಳಷ್ಟು ಜನ ಒಪಿನಿಯನ್ ಕೂಡ ಕೇಳಿದ್ದೀವಿ. ಬೆಳಗ್ಗೆಯಿಂದನೂ ಕೂಡ ಇದನ್ನೇ ಮಾಡ್ತಾ ಇದ್ದೀವಿ. ಇವಾಗಲೇ ಹೇಳಿದಾಗ ಇನ್ನೂ 2 ದಿನ ಇರ್ತೀವಿ, ಸಾಕಷ್ಟು ಜನ ಮಾತನಾಡಿಸ್ತಾ ಹೋಗೋಣ. ಆ್ಯಂಡ್ ಆಗಲೇ ಹೇಳಿದಾಗ ಎಲ್ಲರೂ ಹೇಳ್ತಿರೋದು ಒಂದೇ, ಇಂಡಿಯಾದಲ್ಲಿ ಎಲ್ಲೂ ಕೂಡ ಚುನಾವಣೆ ಇಷ್ಟರ ಮಟ್ಟಿಗೆ ಆಗಿರಲಿಲ್ಲ. ಅಲ್ಲಿ ದಾವಣಗೆರೆಯಲ್ಲಿ ಇವತ್ತು ಆ ರೀತಿಯಾಗಿ ಆಗ್ತಾ ಇದೆ. ಸೊ ಇನ್ನೂ ಜಾಸ್ತಿ ಜನ ಮಾತನಾಡಿಸ್ತಾ ಹೋಗೋಣ, ಯಾವ ರೀತಿಯಾಗಿ ಒಪಿನಿಯನ್ ಇದೆ ಅಂತ ಕೂಡ ಹೇಳ್ತಿರೋಣ. ದಾವಣಗೆರೆ ಬೈ ಎಲೆಕ್ಷನ್ ಅಪ್ಡೇಟ್ಸ್ ಬೇಕು ಅಂತ ಹೇಳಿದ್ರೆ ನೋಡ್ತಾ ಇರಿ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಅಂತ ಹೇಳ್ತಾರೆ ಶಿವಕುಮಾರ್ ಸರ್ ಹಾಗೂ ಸಂಗಮೇಶ್. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.